ಜೀವನದ ಅವನ ಅವತಾರದ ಕಾರಣಗಳನ್ನು ಪ್ರಾರಂಭದಲ್ಲಿಯೇ ತೋರ್ಸ ಶುರು ಮಾಡ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ. ಈ ಕಾರ್ಯವನ್ನು ಕೂಸಿರ್ತ 2 ದಿವಸ 3 ದಿವಸದಾಗಿ ಕೂಸಿರ್ತಾರ. ಪೂತನೆಯನ್ನು ಕೊಂದ, ಅನೇಕ ಆತನಿಗೆ ಎಲ್ಲ ಕೊಂದ. ಇಲ್ಲೇ ಈ ಭಾಗವತದ ಈ ಭಾಗದೊಳಗೆ ಯಾವಾಗ ಅನೇಕರನ್ನು ಕೊಂದು ಶುಕ ಮಹಾರಾಜ ಅವನು ವರ್ಣನೆ ಮಾಡ್ತಾ ಇದ್ದಾರೆ ಭಗವಂತರು. ಅಲ್ಲಿ ಹೇಳ್ತಾರೆ ಅವರು, ಹೇ ಅಂಗ ಪರೀಕ್ಷಿತರನ್ನು ಉಪದೇಶ ಮಾಡ್ತಾ ಇದ್ದಾರೆ. ಕೆರೆಗಳ ದಂಡೆ ಯದ್ಯಪಿ ಮುಳ್ಳು ಕಲ್ಲು ಇಚಡ ಎಲ್ಲ ಇದ್ದರೂ ಜಲದಿಂದ ಇರೋ ಕಾರಣ ಅಶಾಂತ ಆಗಿರ್ತದಲ್ಲ. ಆದರೂ ಸಾರಸ ಪಕ್ಷಿ ಅನ್ನೋದ್ರ ಜೊತೆಗೆ ಅದೇ ಥರ ಅದನ್ನು ಬಿಡೋದಿಲ್ಲ. ಯಾವ ಥರ ಅಶುದ್ಧ ಮೃದುಗಳಂಥ ವಿಷಯೀ ಪುರುಷ ತನ್ನ ಕಾರ್ಯ ದಂಧೆಯನ್ನು ಬಿಡ್ಕೊಳ್ಳೋಕೆ ಅಪೇಕ್ಷೆ ಮಾಡಿದ್ರು, ಮನೆಯಾಗ ಇರಬೇಕಂತ ಅಪೇಕ್ಷೆ ಮಾಡ್ತಾನೋ, ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಅವನು ತಪ್ಪಿಸೋತಾನೆ ಅನ್ನೋ ಮಾತಾಡ್ತಾನೆ. ಶ್ರೀಕೃಷ್ಣನ ಜೊತೆಗಿದ್ದವರೆಲ್ಲರೂ ಕೂಡ ಎಷ್ಟು ಆನಂದಪಟ್ಟರು. ಆದರೆ ಯಾರು ಆನಂದ ಪಡಲಿಲ್ಲಪ್ಪ, ರಾಕ್ಷಸ ಆದರು. ಇಲ್ಲೇ ಒಂದು ಮಾತು ತಿಳ್ಕೊಳ್ಳೋದು, ಅನೇಕ ದೋಷಗಳಿಂದ ಅನೇಕ ಪಾಪಗಳಿಂದ ಅವರು ಈ ಇವನಿಗೆ ಬಂದ. ಅದಕ್ಕಲ್ಲೇ ಯಾವಾಗ ಕಾಲಿಯಾ ನಾಗನ ಕೃಷ್ಣ ಹೊಡೆದ್ ನಾವು, ಅವಾಗ ನಾಗ ಪತ್ನಿಯರು ಆ ಭಗವಂತನ ಸ್ತುತಿ ಮಾಡ್ತಾ ಇದ್ದಾರೆ. ಇಪ್ಪ ಪಾಪಕರ್ಮದಿಂದ ಅವನು ಈ ಸ್ಥಿತಿಗೆ, ಅಂದರೆ ಈ ನಾಗನ ಯೋನಿಗೆ ಬಂದಿದ್ದ, ಆ ಯೋನಿಯಿಂದ ನೀವು ಉದ್ಧಾರ ಮಾಡಿದ. ಅದಾವ ಜನ್ಮದ ಪುಣ್ಯ. ಯಾವ ಪುಣ್ಯ? ಯಾವುದಕ್ಕೆ? ಅವನ ಹೆಡಿ ಮೇಲೆ ಕೃಷ್ಣ ತೊಳೆದಾಡ್ದ, ಅರ್ಥಾತ್ ಡಾನ್ಸ್ ಮಾಡ್ದ ಅಂದರೆ ಈಗಿನ ಶಬ್ದಗಳು ಉಪಯೋಗ ಮಾಡೋದು. ಅಷ್ಟು ಮಾಡ್ಬೇಕಾದ್ರೆ ಏನು ಸಾಮಾನ್ಯ ಕೆಲಸ. ಅಂದ ಬಳಿಕ ಹಿಂದೆ ಯಾವುದೋ ಒಂದು ಪುಣ್ಯ ಮಾಡ ಅಂಥವನು ನೀ ಏನು ಈ ಥರ ಮಾಡಿದ, ಅವನಿಗೇನು ಶಿಕ್ಷಾ ಕೊಟ್ಟ, ನಡೀಪ ಇಲ್ಲಿ ಬೇಡ ಹೋಗಿ ಸಮುದ್ರಕ್ಕೆ ಹೋಗಂತೆ, ಯಮುನಾ ನದಿ ಶುದ್ಧ ಆಗತ್ತೆ. ಅಂಥದ್ದು ಅವರೂ ಸಹಿತ ಅಂಥ ಒಂದು ಪಾಪ ಯೋನಿ ಇದ್ದರೂ ಸಹಿತ ಭಗವಂತ ಅವ್ರನ್ನೂ ಸಹಿತ ಉದ್ಧಾರ ಮಾಡ್ದ ಅನ್ನೋ ಮಾತು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಅಲ್ಲಿ ಒಂದು ಕೆರಿ ದಂಡೆ ಅದಿರ್ತದೆ, ಅದರ ಕಂಟಕಾದಿ ಕಾರಣ ಅಶಾಂತ ದಡಕೊಳ್ಳಂಥ ಸರೋವರಗಳು ಆ ಸಾರಸ್ ಪಕ್ಷಿ ಎಂದೂ ಅದರ ಜೊತೆ ಆ ಥರ ಅದರ ಬಿಡಂಗಿಲ್ಲ, ಅಲ್ಲೇ ಇರ್ತದೆ ಸರನೆಗೆ. ಯಾವ ಥರ ಸಮಾಪ್ತ ಆಗದೇ ಇರುವಂಥ ಕಾಮ ದಂಧೆಯೊಳಗೆ ಹತ್ತಂಥ ವಿಷಯೀ ಪುರುಷ ಅಂದರೆ ವಿಷಯದೊಳಗೆ ಆಸಕ್ತ ಆಗಿರ್ತಾನೆ. ಯಾವನ ಕಾಮದೊಳಗೆ, ಯಾವ ಉದ್ಯೋಗದೊಳಗೆ, ಯಾವ ದುಡ್ಡಿನ ಮೋಹದೊಳಗೆ, ಅಧಿಕಾರದ ಮೋಹದೊಳಗೆ ಅಂಥ ಹತ್ತಿದ ಮನುಷ್ಯನ ವರ್ಣನೆ ಇಲ್ಲಿ ಮಾಡ್ತಾರೆ ಶುಕಮಹಾರಾಜರು. ಆ ಮನುಷ್ಯ ಬೇಕಾದಂಥ ಅದು ಅಲ್ಲೇ ಇರ್ತಾನೆ. ವಿಷು ಅರ್ಥಾತ್ ಯಾವಾಗ ಅಲ್ಲೇ ಇರ್ತಾನೆ, ಅಂದರೆ ಅದ್ರ ಮುಂಗನಾಗ ಇರ್ತಾನೆ. ಯಾವುದು? ಆ ದುಡ್ಡು, ಆ ಅಧಿಕಾರ, ಆ ಹಣ, ಇದ್ರ ಮುಂಗನಾಗ ಇರ್ತಾನೆ. ಇದು ಅನೇಕ ಸಲ ನಮ್ಮನ್ನೇನು ಮಾಡ್ತದೆ, ಅದು ಇದರ ಬಗ್ಗೆ ಎಷ್ಟು ಮರ್ಯಾದೆ ಕೊಡಬೇಕು, ಅರ್ಥಾತ್ ಅದಕ್ಕೆ ಎಷ್ಟು ಬೆಲೆ ಕೊಡಬೇಕು ಅಷ್ಟು ಬೆಲೆಯನ್ನು ಕೊಟ್ಟು ಎಲ್ಲದರದ್ದು ಉಪಯೋಗ ಜೀವನದೊಳಗಿದೆ. ಕಾಮದ ಉಪಯೋಗ ಇದೆ, ದುಡ್ಡಿನ ಉಪಯೋಗ ಇದೆ, ಪರಿಶ್ರಮದ ಉಪಯೋಗ ಇದೆ, ಎಲ್ಲವೂ ಉಪಯೋಗ. ಇವು ಯಾವ ಉಪಯೋಗ ಅಂತಿಲ್ಲ ಅಂತಲ್ಲ. ಅದಕ್ಕೆ ಭಗವಂತ ಅವೆಲ್ಲವೂ ಕೂಡ ಆ ಎಲ್ಲರೂ ನಾದಿನಿ. ಎಂಥ ಕಾಮ ಇರಬೇಕು? ನಮ್ಮ ಧರ್ಮಕ್ಕೆ ಅವಿರೋಧವಾದಂಥ ಕಾಮಗಳು ನಾದೇನಿ ಅಂತ. ಕಾಮಗಳು ಎಲ್ಲ ದೃಷ್ಟಿಯಿಂದ ಅಂದ್ರೆ ನಮ್ಮ ಕಾಮ, ನಮ್ಮ ಆಶಾ, ನಮ್ಮ ವಿಷಯಾದಿಗಳು ಎಷ್ಟಿರ್ಬೇಕಪ್ಪ ಅಂದ್ರೆ ಧರ್ಮ ಕಾರ್ಯಕ್ಕೆ ಅನುಕೂಲಕರವಾದದ್ದು ಇರಬೇಕು. ಅರ್ಥಾತ್ ಅತ್ಯಂತ ಮೋಹ. ಅದು ಎಷ್ಟು ಬೇಕೋ ಅದಕ್ಕೆ ಎಷ್ಟು ಉಪಯೋಗ ಅಷ್ಟು. ಯಾವುದು ನಮಗೆ ಎಷ್ಟು ಉಪಯೋಗ ಬರ್ತದೋ ಅಷ್ಟನ್ನು ಮಾತ್ರ ಉಪಯೋಗ ಮಾಡ್ಕೋಬೇಕಾದ. ಹೆಚ್ಚಿನ ಸಮಯ ಎದಕ್ಕೆ ಕಳಿಬೇಕಾಗಿದೆ ಅದನ್ನು ಯಾವುದು ನಮ್ಮನ್ನು ಈ ಜನ್ಮದಾಗ ಅಲ್ಲ ಮುಂದಿನ ಜನ್ಮದಾಗೂ ನಮ್ಮನ್ನು ಕಾಪಾಡ್ತದೋ ಅದಕ್ಕಿಂತ ಮುಂದೆ ಹೋಗಿ ಇನ್ನೊಮ್ಮೆ ಯಾವ ಜನ್ಮಕ್ಕೂ ಬರಲಾರ್ದಂಗೆ ಯದ್ಗತ್ವ ನನಿವರ್ತಂತೆ ತದ್ಧಾಮ, ಆ ಮನೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತದೋ.
ಅಂಥ ವಿಷಯ ನಾವು ಯಾವಾಗಲೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕೆ ಅದನ್ನು ಕೊಟ್ಟ ಕೊನೆ ಗುರಿ, ಮನುಷ್ಯನ ಗುರಿ ಏನಾಗಬೇಕಾಗಿದೆ, ಅಂತಿಮ ಗುರಿ ಯಾವುದಪ್ಪ ನಿಂದಂದ್ರೆ ತದ್ಧ, ಅದು ನಿನ್ನ ಮನೆ, ಅಲ್ಲಿಗೆ ಹೋಗೋದಿದೆಪ್ಪ. ಹಂಗೆ ಆ ಕಡೆ ಇರಬೇಕು ಹೊರತಾಗಿ ಈ ಕಡೆ ಇರಬಾರ್ದು. ಅದೇ ಥರ ಕೀಚಡ ಕಂಟಕ, ಅದರ ಕಾರಣ ಅಶಾಂತ ಕಂಡುಕೊಳ್ಳಂಥ ಸರೋವರ ಸಮಸ್ತ ಅಲೆ ಸಾರಸ ಪಕ್ಷಿ ಅಂತದ, ಅದೆಂದು ಅದ್ರ ಜೊತೆಗೆ ಇದ್ದೇ ಇರ್ತದೆ, ಬಿಡೋದೇ ಇಲ್ಲ, ಅದ್ರಾಗ ಆಸೆ. ಯಾವ ಥರ ಸಮಾಪ್ತ ಆಗದೇ ಇರುವಂಥ ಈ ಮಾತನ್ನು ಹೊಂದಿಸಿ ಗೊತ್ತಾಗ್ತದೆ. ಎಂಥದ್ದು? ಎಂದಿಗೂ ಸಮಾಪ್ತ ಆಗದೇ ಇರುವಂಥ ಕಾಮಧಂಧೆಗಳು. ಯಾವಾಗ ಸಮಾಪ್ತ ಆಗಿಲ್ಲ ಅಂದರೆ ಇಷ್ಟ ಇನ್ನಡ್ಬೇಕು ಅದಷ್ಟಾದ್ರೂ ಮುಗಿತು ನೋಡಿ, ಬೇಕಾದ ನೋಡಿ, ನಾವು ಆರಾಮಿರ್ತೇವೆ ನೋಡಿ, ಸಾಕಪ್ಪ, ಎಷ್ಟು ಬೇಕ್ರಿ ಮನುಷ್ಯ, ಎಷ್ಟು ಬೇಕ್ರಿ ಅಂತ ಬಾಲ್ಯ ಏನಂತಾನೆ, ಎಷ್ಟು ರೀ ಎಲ್ಲರೂ ಎಷ್ಟು ಮಾಡಿದ್ರು ಸಹಿತ ಆನೆ ಕುದುರೆ ಬಂಡಿ ಭಂಡಾರ ಇದ್ದರೂ ಎಷ್ಟಿರ್ತಾನವ, ಅವನ ಮಲ್ಗಕ್ಕೆ ಎಷ್ಟು ಬೇಕು, ಅರ್ಧ ಮಂಚ, ಉಣ್ಣುದೆಷ್ಟು, ಒಂದು ಇಡೀ ಅಕ್ಕಿ. ಈ ಥರ ಇರುವಂಥದ್ದಕ್ಕೆ ಹೆಚ್ಚಿಗೆ ಅಪೇಕ್ಷೆ ಏನು ಮಾಡ್ತೀಯ, ಎಷ್ಟು ಬೇಕೋ ಭಗವಂತ ಅಷ್ಟು ಕೊಡತ್ತಾನೆ. ಯಾವುದನ್ನು ಹೆಚ್ಚಿ ಬೇಕು ನಿನಗೆ ಅದು ಹೆಚ್ಚಿನ ಕೊಡ್ತಾನೆ. ಯಾವ ಥರ ವಾಯು ಅತಿ ಬೇಕು ನಿನಗೆ, ಅತ್ಯಂತ ಅದಕ್ಕೆ ನೀರು ಬೇಕು, ಅದನ್ನು ಕೊಟ್ಟ ದೇವರು. ಹಾಗೆ ಎಂದಿಗೂ ಸಮಾಪ್ತ ಆಗದೇ ಇರುವಂಥ ಕಾಮ ಉದ್ಯೋಗ ದಂಧೆಯೊಳಗೆ ಹತ್ತಂಥ ವಿಷಯೀ ಪುರುಷ ಮನೆಯೊಳಗನೆ ಇರ್ತಾನೆ, ಅದರದೇ ಚಿಂತನೆ, ಅದರೊಳಗೆ ಗಟ್ಟಿರ್ತಾನೆ. ಆಯುಷ್ ಅರ್ಥಾತ್ ಯಾವಾಗಲೂ ಅಲ್ಲೇ ಸರಸ ಅಂತ ಚಕ್ರವಾಕ ಪಕ್ಷಿ ಅದೇ, ಇದು ಚಕ್ರವಾಕ ಪಕ್ಷಿ. ಆ ಪಕ್ಷಿ ಹೆಂಗಿರ್ತದೆ ಹಂಗೆ ಅದಕ್ಕೆ ಹೇಳ್ತಾನೆ. ಇಂದ್ರ ಮಳೆಗರಿತಾ ಇರುವ ಆ ನದಿಗಳು ಎಲ್ಲ ನದಿ ಮಹಾಪೂರ್ ಬರ್ತದೆ, ಆಮೇಲೆ ಎಲ್ಲವೂ ಕೂಡ ಹರಿದು ಹೋಗ್ತದೆ, ಗೊರ ಬರ್ತದೆ. ಇದು ಆ ಥರ ಅವ ಹಂಗೆ ಮಲ್ಕೋತಲ್ಲ. ಯಾವ ಥರ ಕಲಿಯುಗದೊಳಗೆ ಪಾಖಂಡಿ ಥರ ಮಿಥ್ಯಾ ಮತವಾದಿಗಳ ಕಾರಣ ವೈದಿಕ ಮರ್ಯಾದ ಸ್ಥಿತಿಲಿ ಆಗಿಬಿಡ್ತದಪ್ಪ. ಮುಂದಿನ ಯೋಚನೆಗಳನ್ನು ಹೇಳ್ತಾರೆ, ಹೆಂಗಪ್ಪ ಮನುಷ್ಯ ಯಾವ ಥರ ಇದ್ರೆ ಒಳ್ಳೆಯದು, ಯಾವ ಥರ ಎರಡೂ ಮಾತುಗಳನ್ನ ಶಾಸ್ತ್ರ ಹೇಳ್ತದೆ ನಮಗೆ. ಆದರೆ ಯಾವುದನ್ನು ಹಿಡಿಬೇಕು, ನಾನು ಯಾವುದನ್ನು ಬಿಡಬೇಕು, ಯಾವುದನ್ನು ಮಾಡಬೇಕು, ಯಾವ್ದು ಮಾಡಬಾರ್ದು, ಇದು ನೀನು ಅರ್ಥ ಮಾಡ್ಕೊಳ್ಳಿ ಅಂತ. ಯಾರ ಜೀವನ ಶ್ರೇಷ್ಠದ, ಯಾರ ಜೀವನ ಕನಿಷ್ಠದ, ಇದು ನೋಡಿ. ಇಂದ್ರ ಮಳೆ ಹಾಕ್ತಾಯಿದ್ರು, ಆ ನದಿಗಳು, ಆ ದಂಡಿನ ಅವೆಲ್ಲ ಹೋಗಿ ಅವೆಲ್ಲ ಮನೆಗೆ ಹೋಗ್ತಾವ, ಗಿಡ ಕೆಡಿಸ್ತಾವ, ಏನೋ. ಅದೇ ತರಹ ಈಗ ಅವನು ಮಲ್ಕೋತಲ್ಲ, ಕಲಿಯುಗದ ಪಾಖಂಡಿ ಅದು ಬೇಕಾದಾದರೂ ಇನ್ನೂ ಅಲ್ಲೇ ತಳ ಆಲಸಿ ಮನುಷ್ಯ ಬೆಂಕಿ ಎತ್ತದೋ ತಮ್ಮ ನಿಮ್ಮ ಕಡೆ ಎಲ್ಲೈತಿ, ಇನ್ನೂ ಅತ್ಲಾಯಿನ ನಮ್ಮನಿಗೆ ಬರಲೇಳ, ಅತ್ಲಾಯಿನ ಸುಡ್ತೈತಲ್ಲ ಇಲ್ಲಿ ಬರಲೇಳ ಅಂತಾನೆ. ಅದನ್ನು ಹೇಳ್ತಾರೆ. ಆ ಥರ ಮನುಷ್ಯ ಈ ಥರ ಕಲಿಯುಗದೊಳಗೆ ಪಾಖಂಡಿ ಅಂತೆ. ಪಾಖಂಡಿ ಅಂದರೆ ಭಗವಂತನ ನಂಬದೆ, ಕೇವಲ ದುಡ್ಡು ಇದ್ರಾಗಿರುವಂಥ ಮಿಥ್ಯಾ ಮತವಾದಿಗಳು ಹೇಳ್ತಾರೆ. ಇವರು ಮತವಾದಿಗಳು ಖರೆ, ಆದರೆ ಎಂಥ ಮತವಾದಿಗಳು, ಮಿಥ್ಯಾ ಮತವಾದಿಗಳ ಕಾರಣ ಆಗೈತೇನಪ್ಪ ಇವತ್ತಂದ್ರೆ ವೈದಿಕ ಮರ್ಯಾದೆ ಶಿಥಿಲಾಗ್ಬಿಟ್ಟು. ವೈದಿಕ ಮರ್ಯಾದೆ ವೇದ ಪ್ರಣೀತವಾದಂಥ ವಿಚಾರಗಳು, ಚಿಂತನ, ಜೀವನ ಅದು ಶಿಥಿಲಾಗ್ಕೊಂತ ಹೋಗ್ತದ್ರ ಅರ್ಥನೂ ಸಾಡ್ಲಾಕ್ಕೊಂತ ಹೊಟ್ಟೆ. ಎಷ್ಟು ಬಿಗಿ ಆಗಬೇಕಾಯ್ತು ಅದಾಗ್ತಾ ಇಲ್ಲ. ಅದನ್ನ ಹೇಳ್ತಾರೆ, ವಾಯುವಿಂದ ಪ್ರೇರಿತ ಆಗಿ ಮೇಘ ಪ್ರಾಣಿಗಳ ಸಲ ಅಮೃತಮಯ ವರ್ಷ ಮಾಡಕತ್ತೈತಿ. ನೋಡಿ, ಮೇಲಿನ ಶಾಸ್ತ್ರ ಹೇಳ್ತಾವ, ಹಿಂಗೆ ಮಾಡಪ್ಪ, ಹಿಂಗೆ ಮಾಡು. ಯಾವುದಕ್ಕೆ ಎಷ್ಟು ಬೆಲೆ ಕೊಡೋ ಅಷ್ಟು ಬೆಲೆ ಕೊಡಬಾರ್ದು ಅಂತಲ್ಲ. ಬಟ್ಟೆ ಹಾಕೋಬಾರ್ದು ಅಂತಲ್ಲ, ಬಟ್ಟೆ ಅದರ ಸಲುವಾಗಿ ಎರಡು ಕಾರಣಕ್ಕಾಗಿ ಬಟ್ಟೆ ಬಂದು ಗೌರವ ಮುಚ್ಕೊಳ್ಳೋ ಸಲುವಾಗಿ ಎರಡು ಶೀತೋಷ್ಣ ಸಹನ ಮಾಡಬೇಕು. ಈ ಸಲುವಾಗಿ ಅದಕ್ಕೆ ನಮ್ಮ ಹೆಂಗೆ ಬೇಕು ಹಂಗೆ ಮಾಡ್ಕೋ. ಅದನ್ನು ರಗ್ಗ ಬೇಕಾದ್ರೆ ಹಾಕೋ, ಕೌದಿ ಹೊತ್ಕೋ, ಬ್ಯಾಸ್ಗೆ ಹಾಕತಿ. ಹಾಗೆ ನಮಗೆ ಯಾವ್ಯಾವುದಕ್ಕೆ ಎಷ್ಟು ಬೇಕೋ ಉಪಯೋಗ ಮಾಡ್ಕೋ. ಹಂಗೆ ಇಲ್ಲಿ ಏನು ಉದಾಹರಣೆ ಕೊಡ್ತಾರಪ್ಪ ಅಂದರೆ, ವಾಯುದ ಪ್ರೇಷಿತ ಮೇಘ ಪ್ರಾಣಿ ಅಮೃತಮಯ ವರ್ಷ ಮಾಡಾಗತ್ತ, ಮಳೆ ಅಂತದ್ದು ಅಮೃತಮಯ ವರ್ಷ ಮಾಡಾಗತ್ತ. ಅದೇ ಥರ ಆಗ್ತದಲ್ಲ, ಹೆಂಗೆ ಬ್ರಾಹ್ಮಣನ ಪ್ರೇಮ ಧನಿಕ ಪುರುಷ ಪ್ರಜೆಗಳ ಅಭಿಲಾಷೆಯನ್ನು ಆಗಾಗ ದಾನದ್ವಾರ ಪೂರ್ಣ ಮಾಡ್ತಾ ಹಂಗೆ ಭಗವಂತ ಕೊಡ್ತಾನೆ. ಪ್ರತಿಯೊಂದಕ್ಕೂ ಭಾಗವತನ ಉದಾಹರಣೆ ಕೊಟ್ಕೊಂತ ನಮ್ಮನ್ನ ಮೇಲೆ ಐತದೆ. ಹೆಂಗೆ ಉದಾಹರಣೆ ಕೊಡಪ್ಪ, ವಾಯುವಿಂದ ಪ್ರೇರಿತವಾದಂಥ ಆಗಿ ಮೇಘ
ವಾಯುವಿನಿಂದ ಪ್ರೇರಿತ ಆದಂಥ ಮೇಘ ಎಷ್ಟು ದೊಡ್ಡ ಕೆಲಸದ, ಎಂಥ ದೊಡ್ಡ ಉಪಕಾರದ ಮೇಘದ್ದು ಅಂತ ವಾಯುದ್ದು. ಮೇಘ ಅಂದರೆ ಮೋಡ, ವಾಯು ಅಂದರೆ ಗಾಳಿ. ಭಾಳ ವರ್ಷದ ಹಿಂದೆ, ಕೆಲವು ವರ್ಷಗಳಿಂದ ನನ್ನ ಹತ್ರ ಒಬ್ಬ ಮನುಷ್ಯ ಬಂದ, ಪರಿಚಿತ ಮನುಷ್ಯ, ನಂದು ಗೊತ್ತಿಲ್ಲ, ಅವನು ಬಂದ ಸ್ವಾಮಿಗಳು ಅಂತೇಳಿ ಯಾರೋ ಮಠ ಅಂತ ಬಂದ. ಆ ಥರ ಯಾರು ಕೇಳೋ ಮಾತು ಹಿಂಗೆ ಎಲ್ಲಿಂದ ಬಂದಪ್ಪ ಅವನಪ್ಪ ಮುಗಿದು. ಅವ ಏನು ಕೇಳ್ತಾನೆ ನನಗೆ, ಅಪ್ಪರ ನಮ್ಮೂರಿಗೆ ನೀರಿಂದ ಭಾಳ ಕೊರತೆ ಐತ್ರಿ, ಅದಕ್ಕೆ ಎಲ್ಲಿಂದರ ಪೈಪ್ಲೈನ್ ತಂದು ನಮ್ಮೂರಿಗೆ ನೀರು ಬರೋ ಹಂಗೆ ಮಾಡಿರಿ ಅಂತಂದ. ನಾ ಏನು ಮಂತ್ರಿನ, ಅಧಿಕಾರಿ, MLA ಏನಪ್ಪ ಎಲ್ಲಿಂದ ನೀರು ತರೋದು, ನಾ ಏನು ಮಾಡಲಿ ತಮ್ಮ? ಭಗವಂತನ ಪೈಪ್ಲೈನ್ ಎಷ್ಟು ಜೋರು ಐತೆ ನೆನಪೈತೆ ನಿನಗೆ ಅಂತಂದೆ. ಭಗವಂತನ ಪೈಪ್ಲೈನ್ ಎಷ್ಟು ಶೋರ, ಎಷ್ಟು ಶುದ್ಧವಾದಂಥದ್ದದ, ಎಷ್ಟು ದೂರಿಂದ ಬರ್ತದೇನೋ ಅಂತಂದೆ. ಯಾಂಗ್ರಿ ಅಂತಂದ. ನೋಡು, ಮೋಡಗಳು ಎಲ್ಲಿ ಹುಟ್ಟುತ್ತಪ್ಪ? ಸಮುದ್ರದ ನೀರನ್ನು ಸೂರ್ಯ ತನ್ನ ಉಷ್ಣ ಕಿರಣದಿಂದ ಆ ಮಳೆಯೊಳಗಿನ ನೀರನ್ನು ಹೀರ್ಕೋತಾನೆ. ಅದ್ರಾಗ ಏನು ಮಾಡ್ತಾನವ? ಉಪ್ಪಲ್ಲೇ ಬಿಡ್ತಾನೆ. ಸಮುದ್ರ ನೀರು ಯಾಕೆ ಉಪ್ಪಿರ್ತಂದ್ರೆ ಆ ಉಪ್ಪನ್ನು ಹಿಡಿದಿಲ್ಲದ, ಬರೇ ನೀರನ್ನು ಹಿಡ್ಕೋತ ಸೂಕ್ಷ್ಮವಾಗಿ ಹಿಡ್ಕೊಂಡು ಹೋಗ್ತದೆ. ಹಿಡ್ಕೊಂಡು ಹೋಗಿ ಅಲ್ಲೇನು ತಯಾರಾಗ್ತದೆ? ಮೋಡ ತಯಾರ. ಸಮುದ್ರದ ತಯಾರಾದಂಥ ಮೋಡ, ಸಮುದ್ರದ ಮೇಲೆ ತಯಾರಂಥ ಮೋಡ ನಿಮ್ಮೂರು ತನಕ ಬರ್ಬೇಕಾದ್ರೆ ಯಾವ ಸಹಾಯ ಆಗೈತೆ? ಮೋಡ, ಗಾಳಿ. ಗಾಳಿ ಸಹ ಅಂಥ ಪೈಪ್ಲೈನ್ ಎರಡು ದೂರದ ಯಾರು ಮಾಡೋಕ್ಕಾಗತ್ತಪ್ಪ? ಅಂಥ ಪೈಪ್ಲೈನ್ ಮಾಡಿ ನಿಮ್ಮೂರಲ್ಲಿ ಸಮುದ್ರ ಎಲ್ಲಿ ಅಲ್ಲಿಂದ ಆ ಮೇಘಗಳು ಇಲ್ಲಿ ಬರ್ಬೇಕು, ಹೆಂಗೆ ಮಳೆ ಬರ್ಬೇಕು ಹೆಂಗೆ? ಅವನು ಎಂಥ ದೈತ್ಪ ಒಂದು ಸ್ವಲ್ಪ ಅದನ್ನು ನೆನೆಸಿಗೋ. ಅವ ಏನು ಮಳೆ ಕೊಟ್ಟಿರ್ತಾನೆ, ಅದ್ರಾಗನ ಸದುಪಯೋಗ ಮಾಡ್ಕೋ, ಕಟ್ಟು, ನೀರು ಹಿಡಿ, ಕೆರಿ ಮಾಡ್ಕೋ, ಬೇಕಾದಷ್ಟು ಮಾಡಕ್ಕೆ ಭಗವಂತನಪ್ಪ. ಏನು ನಾನು MLA ಅಂತಿದ್ಯೋ, ಮಂತ್ರಿ ಅದನ್ನು ನಾ ಮಾಡಕ್ಕೆ ನಿನಗೆ ಹಂಗೆ ಭಗವಂತ ನೆನೆಸಿವಪ್ಪ ಅಂಥೇಳಿ ಮತ್ತೆ ನಮಸ್ಕಾರ. ಹಂಗೆ ವಾಯುವಿಂದ ಪ್ರೇರಿತವಂಥ ಮೋಡ, ವಾಯುವಿಂದ ಪ್ರೇರಿತ ಅಂತಂದರೆ ಆ ವಾಯು ಇರದೇ ಹೋದರೆ ಮತ್ತು ಅಲ್ಲೇ ಮಳೆ ಆಗಬೇಕಾಗಿತ್ತು, ಆಗ್ತಿಲ್ಲ. ಎಲ್ಲೆಲ್ಲಿ ಬೇಕು ಭಗವಂತನ ವ್ಯವಸ್ಥೆ ನೋಡ್ಕೊಡ್ರಿ ನೀವು. ಎಂಥ ವ್ಯವಸ್ಥೆ ಭಗವಂತಂದು. ಆ ಮೇಘ, ಆ ಗಾಳಿಯ ದ್ವಾರ ಪ್ರೀತಿ ಅಂದರೆ ಅಲ್ಲಿ ನಡಿ ಅಂತ ಹೇಳ್ತಿರ್ತದೆ ಗಾಳಿ. ಎಲ್ಲ ಕಡೆ ತೊಗೊಂಬರ್ತದೆ. ಪ್ರೇರಿತವಂತ ಆಗಿ ಮೇಘ ಪ್ರಾಣಿಗಳಿಗೆ ಸಲುವಾಗಿ, ಎಲ್ಲವೂ ಸಲುವಾಗಿ, ಇಲ್ಲೇ ಮನುಷ್ಯನ ಸಲುವಾಗಿ ಅಷ್ಟೇ ಅಲ್ಲ. ಒಮ್ಮೆ ಒಬ್ಬ ದೊಡ್ಡ ಮಹಾತ್ಮ ತನ್ನ ಗುರುಗಳಿಗೆ ಕೇಳಿದ, ಏನ್ರಿಪ್ಪ ಇವತ್ತಿನ ಕಾಲದೊಳಗೆ ಮನುಷ್ಯ ಇಷ್ಟು ಕೆಟ್ಟಾನ, ಭಗವಂತ ನೀರ ಕೊಡಬಾರ್ದು ಅಂತ ಅನ್ನಂತ ಅವ್ರು ಹೇಳಿದ್ರಂತ. ನೋಡಪ್ಪ, ಭಗವಂತನಿಗೆ ಮನುಷ್ಯರ ಅಷ್ಟೇ ಇಲ್ಲ, ಪಶು ಪಕ್ಷಿಗಳು ಗಿಡ ಮಳ್ಳಿಗಳು ಅವಕ್ಕೂ ಕಾಳಜಿ ಅದಾವೆ, ಎಲ್ಲವೂ ಅವನು. ಮತ್ತು ಅವಕ್ಕೆ ನೀರು ಬೇಕಲ್ಲ, ನೀರು ಕೊಡಬಾರ್ದು ಅಂದ್ ಬಿಡು. ಅವೇನು ನೋಡ ಪಾಪ, ಅದಕ್ಕೆ ಅವುಗಳಿಗಾಗಿ ಮಳೆ ಕೊಡ್ತಾನೆ ದೇವ್ರು. ಪಶು ಪಕ್ಷಿಗಳು ವನಸ್ಪತಿಗಳು ಇವಕ್ಕೆಲ್ಲ ಮಳೆ ಕೊಡ್ತಾನೆ. ಇವ ತನಗಂತ ತಿಳ್ಕೊಂಡು ತಾವು ಉಪಯೋಗ ಮಾಡ್ಕೊತಾನೆ. ಮಧ್ಯ ಕೊಟ್ಟದನ್ನು ಉಪಯೋಗ ಮಾಡ್ತಾನಿಲ್ಲ, ಅವ್ನು ಕೊಟ್ಟಿದ್ದಾನೆ ಅವ್ನಿಗೇನು ಮಾಡ್ತಾವ. ಹಂಗೆ ಆಗೈತಿ, ಮಳೆ ಕೊಡಬೇಕು, ಅವ ಕೊಡ್ತಾನೆ. ಹಂಗೆ ಆ ರೀತಿಯ ವಾಯುವಿನ ದ್ವಾರ ಪ್ರೇರಣೆ ಆದಂಥ ಮತ್ತು ವಾಯು ಪ್ರೇರಣೆ ಕೊಡ್ತಂತ ಇಲ್ಲಿ ತನಕ ಬರ್ತದೆ. ಈ ಥರ ಏನೋ ಪ್ರಾಣಿಗಳ ಸಲುವಾಗಿ, ಅದಕ್ಕೆ ಬರ್ತದೆ ಪ್ರಾಣಿಗಳ ಸಲುವಾಗಿ ಅಮೃತಮಯ ವರ್ಷ ಮಾಡ್ತಾನೆ. ಅವನ ಮಳೆ ಅಂತದೈತಪ್ಪ, ನೀರು ಇಷ್ಟು ಶುದ್ಧದ, ಆ ಮಳೆ ನೀರು ಹಿಡ್ಕೊಡ್ರಿ ಅದಂಥ ಶುದ್ಧ. ಮತ್ತೊಂದು ಯಾವುದು? ಮಳೆ ನೀರು ಕೊಯ್ಲು ಮಾಡ್ತಾರಲ್ಲ, ಇದ್ದಿದ್ರೆ ಶುದ್ಧ. ಈಗ ಅದು ಶುದ್ಧ ಆಗ್ಲಿಕ್ಕತ್ತದ. ಮತ್ತು ಬೇರೆ ಕಾರಣ ಏನಂದರೆ, ಇವತ್ತು ಹೊಡಿಬಾರ್ದು DDT ಹೊಡಿತೀವಿ, ಆ DDT ಪುಡಿ ಉಗಿಯಾಗಿ ಹೋಗಿ, ಆ ನೀರು ಅದೂ ಉಗಿಯಾಗಿ ಹೋಗಿ, ಆ DDT ಪುಡಿ ಅದು ಮಳೆ ಕೂಡ ಬರ್ತದೆ. ಅದು ಬಂದು ವಿಷಾರಿ ವಾಯುವಿಂದ ಬರ್ತದೆ, ಅದೆಲ್ಲ ಹಿಡ್ಕೊಂಡು ಬರ್ತದೆ. ಅದರಿಂದ ವಿಷಾರಿ ಆಗ್ಯದ, ವಿಷಾರಿ ಭವದಿಂದ ಆಡಿದಂಥವು ವಿಷಾರಿ ಆಗ್ಯದ. ಹಂಗೆ ಅಂಥ ಶುದ್ಧವಾದಂಥ ಅಮೃತಮಯ ನೀರು. ಮತ್ತು ಉಪ್ಪು ಸೈತಿಲ್ ನೋಡಿದ್ರೆ ಉಪ್ಪಲ್ಲೇ ಬಿಟ್ಟು ಬಂದಿದ್ದ ಅಮೃತಮಯ ನೀರು ಅದನ್ನು ಕೊಡ್ತಾನೆ. ಅದೇ ಥರ ಹಿಂಗೆ ಆಗ್ತದಲ್ಲ. ಹೆಂಗಪ್ಪ? ಬ್ರಾಹ್ಮಣರಿಂದ ಪ್ರೇರಿತ ಧನಿಕ ನೋಡಿ, ಬ್ರಾಹ್ಮಣರು ಜ್ಞಾನಿಗಳು ಮಾತಮ್ಮ ಇಲ್ಲಿ ಹಿಂಗೆ ಬಂದದ, ಕೊಡಪ್ಪ ಈ ರಾಮ ಕಾರ್ಯಕ್ರಮದಪ್ಪ, ನಿಧಿ ಕೊಡು, ಸತ್ಕಾರ್ಯಕ್ಕೆ ಹೋಗ್ತದ ಕೊಡು ಅಂತೇಳಿ ಪ್ರೇರಣೆ ಮಾಡ್ತದೆ. ಆ ಪ್ರಜೆಗಳಿಗೆ ಅಭಿಲಾಷೆಗಳನ್ನು ಆಗಾಗ ದಾನದ್ವಾರ ನಾವು ಧನಿಕ ಮಹಾಪುರುಷರು ಪ್ರಜೆಗೆ ಅಭಿಲಾಷ ಸಮಯ ದಾನದ್ವಾರ ಪೂರ್ಣ ಮಾಡಿ ನೋಡಿ. ಆ ದಾನ ಮಾಡೋದ್ರಿಂದ
ಧರ್ಮ ಕಾರ್ಯ ನಡೀತದೆ, ಬಡಬಗ್ಗರಿಗೆ ಕೆಲಸ ಆಗ್ತದೆ, ಸೇವಾ ಹೀಗೆ ಆ ಭಗವಂತ ಮಣಿ ಕರೆದಂಗೆ ಜ್ಞಾನಿಗಳೇನು ಮಾಡ್ತಾರೆ, ಪ್ರೇರಣೆ ಕೊಡ್ತಾರೆ. ಎರಡು ದೃಷ್ಟಿ, ಒಂದು ಅವನಿಗೆ ಪುಣ್ಯವರ್ಧನ ಆಗುವ ದೃಷ್ಟಿ, ಇನ್ನೊಂದು ಅವರಿಗೆ ಧನದ ಉಪಯೋಗ ಆಗುವ ದೃಷ್ಟಿ. ಈ ಎರಡು ದೃಷ್ಟಿಯನ್ನು ಇಟ್ಕೊಂಡು ಅವನ ಮಾರ್ಗದರ್ಶನ ಮಾಡ್ತಾ ಇರ್ತಾನೆ. ಹಂಗೆ ಅವ ಹೆಂಗೆ ಮಳೆಯನ್ನು ಶುದ್ಧವಾದಂಥ ನೀರನ್ನು ಕೊಡ್ತಾನೋ ಹಂಗೆ ಬ್ರಾಹ್ಮಣರಿಂದ ಹೆಂಗೆ ಗಾಳಿಯಿಂದ ಪ್ರೇರಿತವಂಥ ಮೇಘ, ಮೋಡ ಹೆಂಗೆ ಆ ಗಾಳಿ ಪ್ರೇರ, ಹಂಗೆ ಈ ಸಾಹುಕಾರ ದುಡ್ಡು ಕೊಡ್ಬೇಕಾರೆ ಹೆಂಗೆ ಮಾಡ್ತಾನಪ್ಪ, ಬ್ರಾಹ್ಮಣರು ಜ್ಞಾನಿ ಕೊಡಪ್ಪ ಅವರಿಂದ ಪ್ರೇರಿತ ಆಗಿ. ಧನಿಕ ಪುರುಷ ಪ್ರಜೆಗಳ ಅಭಿಲಾಷೆಯನ್ನು ಅವ್ರಿಗೆಲ್ಲರಿಗೂ ಏನೇನು ಬೇಕು ಅನ್ನುವಂಥದ್ದನ್ನು ಆಗಾಗ ದಾನ ದ್ವಾರ ಪೂರ್ಣ ಮಾಡ್ತಾರಪ್ಪ ಅಂತೇಳಿ. ನುತ್ರ ನುನ್ನಾಹ ಅರ್ಥಾತ್ ಪ್ರೇರಣೆಯಿಂದ. ಕಾಮನೆಗಳ ವಿಷಪ್ರತ್ಯ ಅರ್ಥಾತ್ ರಾಜಗಣರು ಅಥವಾ ದೊಡ್ಡ ದೊಡ್ಡ ವ್ಯಾಪಾರಿ ರಾಜರಿಗೆ ಹಿಂಗೆ ಮಾಡಬೇಕು, ಬಾಯಿ ಮಾಡ್ಬೇಕು, ಅವ್ರು ಕೊಡಿಸ್ತಾರೆ. ಹಾಗೆ ಈ ಥರ ಪಕ್ವವಾದಂಥ ಖರ್ಜೂರು, ಜಾಮು, ಸುಶೋಭಿತ ವೃಂದಾವನ ವಿಹಾರ ಮಾಡೋ ಸಲುವಾಗಿ ಆಕಳುಗಳು, ಬಾಲಕರು ಬಲರಾಮನ ಜೊತೆಗೆ ಆ ಪರಮಾತ್ಮ ಅಲ್ಲೇ ಪ್ರವೇಶ ಮಾಡ್ದ. ಎಲ್ಲಿ ಬಂದು ಅಲ್ಲಿ ಎಷ್ಟು ವರ್ಣನೆ ನೋಡಿ, ಬ್ರಾಹ್ಮಣರೇ ಪ್ರೇರಣೆ ಮಾಡ್ತಾರೆ, ಪರಮಾತ್ಮ ಮಾಡಿದ್ರು ಹೆಂಗಪ್ಪ ಕಂಡು ಇದೆಲ್ಲ ವರ್ಣನೆ ಮಾಡ್ಕೊಂತ ಎಲ್ಲಿ ಬಂದ ಕೃಷ್ಣನ ಕಥೆ ಹೇಳ್ಬೇಕಲ್ಲ. ಈ ಥರ ಪಕ್ವವಾದಂಥ ಖರ್ಜೂರ ಹಣ್ಣು, ಆಮೇಲೆ ಜಾಮೂನ್ ಅಂತ ನೀರು, ಅವೆಲ್ಲ ಸುಶೋಭಿತ ವೃಂದಾವನ ಓಡಾಡ್ತಾ ಆಟ ಮಾಡ್ತಾ ಆಕಳುಗಳು ತಥಾ ಬಾಲಕರು ಆ ಬಲರಾಮನ ಜೊತೆಗೆ ಆ ಪರಮಾತ್ಮ ಅಲ್ಲೇ ಪ್ರವೇಶ ಮಾಡ್ದ. ಪ್ರಾವೃಷ್ಯಂ ಕರ್ತ ಕ್ರೀಡಾ ಆಟ ಮಾಡ್ತಾ ಅಲ್ಲೇ ಪ್ರವೇಶ ಮಾಡ್ದ. ಅಲ್ಲಿ ಹೇಳ್ತಾರವರು, ತನ್ನ ಅಧಿಕ ಭಾರಕ ನಿಧಾನ ಹಿಡಿಯುವಂಥ ಆಕಳುಗಳು, ಕೆಚ್ಚಲು ಭಾರ ಅಂತ ಸಾವಕಾಶ ಹಿಡಿತಾವ, ತನ್ನದ ಅಧಿಕ ಭಾರಕಾನ ಸಾವಕಾಶ ಹಿಡಿಯುವಂಥ ಆಕಳುಗಳನ್ನು ಅವುಗಳ ಹೆಸರು ಹೇಳಿ ಯಾವಾಗ ಭಗವಂತ ಕರಿತಿದ್ನೋ ಅವು ಗೂಳೆ ಆ ತೇಜ್ ಕಾಣ ಪ್ರೇಮ ಕಾಣ ಓಡಾಕತ್ತಿದ್ವು, ಮತ್ತು ಅದು ತನ್ನ ಹಾಲು ಬರಾಕತ್ತನು. ಹಂಗೆ ಅಲ್ಲಿ ಅವೆಲ್ಲ ತನ್ನದಿಂದ ಹಾಲು ಬೆಳಗಾ ಹೋಗ್ತಾ ಇತ್ತು ನೋಡಿ, ಹಾಲು ಅಲ್ಲೇ ಉಗುಳ್ತಿದ್ನು. ಯಾವಾಗ ಕೃಷ್ಣ ಹೆಸರು ತೊಗೊಂಡ್ಕಾರ, ಅದಕ್ಕೆ ಪ್ರತಿಯೊಂದು ಆಕಳಕ್ಕೂ ಹೆಸರು ಇಡಬೇಕು, ಆ ಹೆಸರಿಂದ ಕರಿಬೇಕು, ಗಂಗೆ ಗೌರಿ ಯಮುನೆ ಅಂತೇಳಿ. ಹಂಗೆ ತನ್ನ ಥನದ ಭಾರದಿಂದ ಅಲ್ಲಿ ವರ್ಣನೆ ಮಾಡ್ತಾನೆ. ಹೆಂಗಿತ್ತಪ್ಪ ಅದು, ನಿಧಾನ ಮಾಡ್ತಕ್ಕಂಥ ಆಕಳು ಕೆಚ್ಚಲು ಭಾರದಿಂದ ಅವಳ ಹೆಸರು ತೊಗೊಂಡ ಕೃಷ್ಣ ಕೃಷ್ಣ ಕರಿತಾನ ಅಂತ ಮೊದಲ ಧ್ವನಿ. ಕೃಷ್ಣನ ಕರೆ ಎಷ್ಟು ಜೋರು, ಕೃಷ್ಣನ ಕರೆ ಬರ್ರಿ ಅಂತ ಹೆಸರು ತೊಗೊಂಡು ಕರೆದು ಹೇಗಂಗೆ ಗೌರಿ ಇದು ಬರುವಂಥವು ಕೃಷ್ಣ ಕರಿತಾನ ಅಂತೇಳಿ ಸಾವಕಾಶ ಹಿಡಿಯುವಂಥ ಆಕಳುಗಳು ಸಹಿತ ಜೋರಾಗಿ ಯಾವುದಕ್ಕೂ ತೇಜ ಪ್ರೇಮಕ ಆ ಕೃಷ್ಣನ ಪ್ರೇಮ ಕರಿತಾನ ಅಂತಂದ ಬಳಿಕ ಓಡೋಡಿ ಹೋಗ್ತಾವ. ಪರಮಾತ್ಮ ಕರೆಯಾಗತ್ತ ತಸ್ಮಾ ಜಾಗೃತ ಅಂತ ನಾವು ಮಾಡ್ಕೊಂಡ ಅವು ಆಕಳು ಹೊಂಟಾವ, ನಾವು ಮಾಡ್ಕೊಂಡ ಬಿಟ್ಟೇವೆ. ಹಾಗಾಡಿದ್ದು ಸ್ವಲ್ಪ ಟೈಮ್ ಅಂತ ಇನ್ನು ಬೆಳಗಾಗಿ ಹೇಳಿದ್ದು ಕಾರ್ಯಕ್ರಮ ಅದ. ಹಂಗೆ ಆ ಕಾರಣ ಇರ್ತಕ್ಕಂಥ ಹಾಲು ಅಲ್ಲಿಂದ ಬೀಳಾಕತ್ತಪ್ಪ. ಅದಕ್ಕೆ ಭಗವಂತ ನೋಡಿದಂಥ ಅಡವಿಯೊಳಗೆ ಇರುವಂಥ ಬಿಲ್ ಆದ ನೋಡಿ, ಆ ಜಗಕ್ಕೆ ಬಂದ ಕೂಡಲೇ ಏನು ಆನಂದ ಆಗಿರಬೇಕು ಎಲ್ಲರಿಗೂ. ಅಲ್ಲಿದ್ದಂಥ ಬಿಲ್ ನನ್ನ ಭೇಟಿ ಆಡುವಂಥ ಜನ ಅವ್ರು ಆನಂದ, ವನದ ವೃಕ್ಷಗಳು, ಆಮೇಲೆ ಪತ್ತಿ ಅಲ್ಲೇ ಮಧುವಿನ ಧಾರ ಮಾಡಕತ್ತೆ, ಅಲ್ಲೇ ಅವೆಲ್ಲವೂ ಕೂಡ ವೃಕ್ಷದ ಆ ಪಕ್ತಿಗಳು, ಅಲ್ಲೆಲ್ಲ ಪಕ್ಷಿಗಳು ಅರ್ಥಾತ್ ಅವೆಲ್ಲ ಜೇನು ಆ ಮಧುವಿನ ಧಾರ ಅದು ನೆಕ್ಕ ಸೀರಾಕೈತಿ. ಜೇನು ಪ್ರತಿಯೊಂದು ಹೂವಿನ ಕಡೆ ಹೋಗ್ತದೆ, ಅಲ್ಲಿ ಹೋಗಿ ಅದರ ಧಾರೆ ರಸವನ್ನು ಸೇರ್ಕೊಂಡು ಪರ್ವತನೆ ಬೀಳುವಂಥ ಝರಣ ಮಧುರ ಧ್ವನಿ ಅಲ್ಲಿ ಆಗ್ತದೆ. ನೀರು ಜೋರಾಗಿ ಬರ್ತದೆ ದೂರಿಂದ, ಸೌದತ್ತಿ ಕಡೆ ಮುಂದೋಗ ನೀರು ಬೀಳೋದು ಕಾಣಿಸ್ತದೆ, ಅಲ್ಲಿ ಹೆಂಗೆ ಧ್ವನಿ ಬರ್ತದೆ ಅದು ಮಧುರ ಧ್ವನಿ ಆಗ್ತಾಯಿದೆ. ಮತ್ತು ಅಲ್ಲೇ ಮಳೆ ಆಗುವಂಥ ಅಲ್ಲೇ ಅಡಿ ಕೂತಂಥ ಗುಹೆಯೊಳಗೆ ಸನ್ನಿಕಟ ಅಲ್ಲೇ ಬರ್ತದೆ ನೀರು, ಅಲ್ಲೆಲ್ಲ ಗುಹೆಯೊಳಗೆ ಅಲ್ಲೇ ಬರ್ತದೆ ನೋಡಿ. ಅದ್ರ ಮೇಲೆ ವರ್ಷ ಆದರೂ ಅಲ್ಲಿ ಅಣದ ಕಾರಣ ಗುಹೆಯೊಳಗೆ ಆ ಸನ್ನಿಕಟ ನೋಡಿ. ಅದ ಕೃಷ್ಣ ನೋಡಿದ ಬಿಲ್ಲರ ಪತ್ನಿಯರು ಸಹಿತ ಪ್ರಸನ್ನ, ಬಿಲ್ಲರ್ ಅಂದರೆ ಬೇಡ ಅವ್ರ ಪತ್ನಿಯರು ಸಹಿತ ಪ್ರಕ ಆ ಪಂಕ್ತಿಯ ಮಧು ಅವರೆಲ್ಲರೂ ಕೂಡ ಜೇನು ಸೀರಕ. ಇದು ಭಗವಂತನು ನೋಡಿ, ಇದನ್ನು
ಅವ್ನು ನೋಡ್ದ ಭಗವಂತ. ಪರ್ವತ ಪ್ರವಾಹಿತ ಆಗುವಂಥ ನೀರು ಮಧುರ ಶಬ್ದ ಭಗವಂತ ಕೇಳ್ದ. ಸನ್ನಿಗ್ಧ ವಿದ್ಯಮಾನ್ ಗುಹೆಯೊಳಗೂ ಅವ ಅಲ್ಲೇ ನೋಡ್ದ. ಅಥವಾ ವನದೊಳಗಿರುವಂಥ ಅಲ್ಲೇ ಎಲ್ಲರೂ ಪ್ರಸನ್ನ ಆಗ್ಯಾರಪ್ಪ. ವನದ ಪಂಕ್ತಿಯು ಮಧು ಶ್ರವಣಿ ಅದೆಂಥದ್ದಿತ್ತಪ್ಪ, ಮಧು ಅಂದರೆ ಒಳ್ಳೆಯದನ್ನು ಬೀರ್ತಾ ಇತ್ತು. ಅಲ್ಲೇ ಪರ್ವತದ ಜನ ಪ್ರವಾಹಿತ ಆಗತ್ತೋ ಈ ಥರ ಅದೆಲ್ಲ ವಸ್ತುಗಳು ಭಗವಂತನ ಎಲ್ಲ ಕಡೆಯಿಂದ ಸುತ್ತೋರು ನೋಡಾಗಿದೆ. ಎಷ್ಟು ನೋಡಿದ್ರು ಆನಂದನೇ ಆನಂದ. ಈ ಜನ ಧ್ವನಿಯನ್ನು ಕೇಳಿ ಗುಹೆಗಳು ಅಲ್ಲಿ ಕೂಡ ಅವು ಕೂಡ ನೋಡಾಕತ್ತ ಕೃಷ್ಣ. ಯಾವಾಗ ಮಳೆ ಆಗೋದು ಹತ್ತೋ ಭಗವಂತ ಯಾವುದೇ ವನಸ್ಪತಿ ಕಟೋರು ಉಳಿದಂಥ ಎಲ್ಲೋ ಮುಚ್ಕೊಂಡು ಗುಹೆ ಪ್ರವೇಶ ಮಾಡಿಕೊಂಡು ಕಂದ ಮೂಲ ತಥಾ ಫಲವನ್ನು ತಿಳ್ತಾ ಇರುವಂಥ ಗ್ವಾಲ ಬಾಲಕರು ಅವ್ರ ಜೊತೆಗೆ ಆಟ ಆಡ್ಕೋತ ಇದ್ದ. ಮಳೆ ಭಾಳ ಬರಕತ್ತು ಅಂತ ಎಲ್ಲರೂ ಗುಹೆ ಸೇರ್ಕೋಬೇಕಲ್ಲ, ಅಲ್ಲಿ ತಮ್ಮ ಗಂಟು ಬಿಚ್ಚೋದು ಉಣ್ಣೋದು ಮಾಡೋದು ಎಲ್ಲ ಆನಂದ ಮಾಡ್ತಾಯಿತ್ತು. ಅದೇ ಥರ ಎಲ್ಲೆಲ್ಲೇ ಮನಿಂದ ತಂದಂಥ ದುಗ್ಧೋದ ಜಲದ ಸನ್ನಿಕಟ ಶಿಲಾಮೆ ಬಲರಾಮ ತಥಾ ಗೋಪುರ ಜೊತೆ ಕುಂತ್ಕೊಂಡು ಅನ್ಯ ಭೋಜ್ಯ ಪದಾರ್ಥ ಜೊತೆ ಕೂಡಿಸ್ಕೊಂಡು ಎಲ್ಲ ನನ್ನ ಗೋಯದ ಹೋದ ಅಲ್ಲೆಲ್ಲ ನೀ ಏನು ಕಟ್ಕೊಂಡ್ಬಂದಿ, ನೀ ಏನು ಕಟ್ಕೊಂಡ್ಬಂದಿ, ಬೇರೆ ಬೇರೆ ಕಟ್ಕೊಂಡ್ಬಂದಡಿ ಬಾ ಅಲ್ಲಿಗೆ ನೋಡಿ. ಹಂಗೆ ಅದು ಮಜಾ. ಕೃಷ್ಣ ಮತ್ತು ಬಲರಾಮ ಎಷ್ಟು ಮಜಾ. ಆ ಬಲರಾಮನ ಒಂದು ಕಲ್ಲೆ ಮೇಲೆ ದೊಡ್ಡ ಬಡ್ಡೆಗೆ ಅದು ನೀಲ್ಕೊಂಡಿರ್ತಾರೆ. ಹಂಗೆ ಕುಂಡ್ರಿಸಿ ಅನ್ಯ ಭೋಜ್ಯ ಪದಾರ್ಥ ಮತ್ತಿದ್ದ ಅಲ್ಲ ಏನೇನು ಅಡಿಗೆ ಕಟ್ಕೊಂಡು ಆ ಜೊತೆಗೆ ಎಲ್ಲ ಭೋಜನ ಮಾಡ್ತಾ ಇದ್ದಪ್ಪ ಕೃಷ್ಣ. ಈ ಸನ್ನಿವೇಶ ನೆನೆಸ್ಕೊಂಡ್ರೆ ಎಷ್ಟು ಆನಂದ. ಏನಿದ್ದಿಪ್ಪ ಅವ್ರ ಭಾಗ್ಯ ಅಂತದ್ದು, ಗೋಪರ ಭಾಗ್ಯ ಅಂತದ್ದು, ಗೋಪ ಆಕಳುಗಳ ಭಾಗ್ಯ ಅಂತದ್ದು, ಅಲ್ಲಿಂಥ ಕರುಗಳ ಭಾಗ್ಯ ಅಂತದ್ದು, ಅದಕ್ಕೆ ಅಲ್ಲಿರುವಂಥ ವನಸ್ಪತಿಗಳ ಭಾಗ್ಯ ಅಂತದ್ದು. ಅದಕ್ಕೆ ಅನೇಕ ಋಷಿ ಮುನಿಗಳು ಭಗವಂತ ನಮ್ಮನ್ನು ಕೈ ಆಡಿಸ್ತಾನೆ ಅಂತೇಳಿ ಆಕಳುಗಳಾಗಿ ಬಂದಾರಂತಲ್ಲಿ. ಅಲ್ಲೇ ಆಕಳಾಗಿ ಬಂದ ಹಂಗೆ ಅದು ಅಲ್ಲೇ ಹುಲ್ಲನ್ನು ಮೇಲೆ ತೃಪ್ತ ಆದಂಥ ಅಲ್ಲೂ ಆಕಳುಗಳು ಕರುಗಳು ತನ್ನ ಥನದ ಭಾರದ ಶ್ರಾಂತ ಆದಂಥ ಆಕಳು ಕೆತ್ತಲು ಒಜ್ಜಿದ್ದ ಅಲ್ಲಿ ಅತ್ಯಂತ ಹಸಿರಾಸಂಥ ಹುಲ್ಲಿನ ಮೇಲೆ ಕುತ್ಕೊಂಡು ತನ್ನ ಕಣ್ಣನ್ನು ಮುಚ್ಕೊಂಡು ಅದು ಜುಗುತಿ ಮಾಡ್ತಾ ಸುಮ್ಮನೆ ಅದನ್ನು ಉಂಡದ್ದನ್ನು ಅವೇನು ಮಾಡ್ತಾವ ಮೆಲಕಾಡಿಸ್ತಾರೆ, ಮೆಲಕಾಡಿಸ ಇರ್ತಾವೆ. ಅವು ಮನುಷ್ಯ ಆಧ್ಯಾತ್ಮೊಳಗೆ ಇವೆಲ್ಲವನ್ನು ಉಪಯೋಗ ಮಾಡ್ಕೊಂಡ. ಏನೇನು ಸೃಷ್ಟಿ ಒಳಗೆ ನಡೀತಾ ಇದೋ ಅವೆಲ್ಲವನ್ನು ಆಧ್ಯಾತ್ಮ ಉಪಯೋಗ ಮಾಡ್ಕೊಂಡ. ಅವು ಹೆಂಗೆ ಉಂಡದ್ದನ್ನು ಮೆಲಕ್ಕೆ ಹಾಕ್ತಾವೋ ಹಂಗೆ ಮನುಷ್ಯ ಶ್ರವಣ ಮಾಡಿದ್ದನ್ನು ಮನನ ಮಾಡಬೇಕು. ಅದಕ್ಕೆ ನೀವು ತಿಂತಾನೆ ಮಕ್ಕಳು ಪಚನ ಸಹಿತ ಆಗೋದಿಲ್ಲ. ಅವು ಪಚನ ಮಾಡೋಕೆ ಹೋಗಿ ವ್ಯವಸ್ಥೆ ಅದ. ಏನು ಒಳಗೆ ಉಂಡದ್ದು ಹೊರಗೆ ತೆಗಿತಾವ. ನೀ ಏನು ಉಂಡದ್ದು ಹೊರಗೆ ತೆಗೆ ಬರ್ತೈತಿ, ಹೊರಗೆ ಹೋಗ್ತದಲ್ಲ, ಹೊರಗೆ ಹಾಕಿದ್ರೆ ಅದನ್ನು ಪಚನ ಮಾಡೋದು ಅವಾಗ ಆಗಿಲ್ಲ. ನೀ ಉಂಡು ಅದೇನು ಮಾಡು, ಯಾವ ವಿಚಾರಗಳನ್ನು ತಿಳ್ಕೊಂಡಿಯೋ ಅದನ್ನು ಪುನಃ 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 ಚಿಂತನ. ಯಾಕೆ ಅವು ಹೆಂಗೆ ಆಕಳುಗಳು ಪ್ರಾಣಿಗಳು ಒಳಗಾಕಿರ್ತ ಅವು ಇನ್ನಷ್ಟು ನುರಿಸಿ ಒಳಗಾಕಿ ಅದು ಪಚನ ಆಗ್ತದೆ. ಹಂಗೆ ನೀ ಏನೊಮ್ಮೆ ಕೇಳಿರ್ತೀಯೋ ಆ ಒಮ್ಮೆಲೇ ತಲೆಯಾಗ ಹೋಗಂಗಿಲ್ಲ. ಅಷ್ಟು ಚುರುಕಿದ್ರೆ ಹೋಗ್ಬಿಡ್ತು. ಭಾಳ ಚುರುಕಿತ್ತಪ್ಪ, ಭಾಳ ಪುಣ್ಯ ಬೇಕು. ಅತ್ಯಂತ ಪುಣ್ಯ ಮಾಡಿದ್ರೆ ಅದು ಕೇಳಿದಾಗಲೇ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲೇ ನರನಿಗೆ ಮುಕ್ತಿ. ಅಲ್ಲಿ ಅವಾಗ ಎಂತ ನರ ಅನ್ನೋ ಶಬ್ದಕ್ಕೆ ಭಾಳ ದೊಡ್ಡ ವ್ಯಾಖ್ಯಾನ. ವಿಷಯೇಶು ನ ರಮತೆ ಇತಿ ನರ, ವಿಷಯಗಳು ಆಸಕ್ತ ಆಗಬಾರ್ದು ಅಂತ ನರ. ಅವನ ನರ ಅಂತಂದ್ರು ಭಾಳ ಉಂಟಂಥ ವ್ಯಾಖ್ಯಾನ ಅದು. ಹಂಗೆ ಆ ಮನುಷ್ಯನ ಆಗದೇ ಇದ್ರೆ ನಾ ಮನುಷ್ಯರಿಗೆ ಹೇಳ್ತಿರ್ತೀರಪ್ಪ, ಅವ್ನು ಶಾಣೆ ಅದನ ಒಂದೊಂದು ಸಲ ಸಾಲ ಹೇಳಿ ಸಾಲ ನೀ ನಾವು ದಡ್ಡದಪ್ಪ, ನಾವು ಯಾಕೆ ಸಲ ಓದುನು, ಇನ್ನೊಂದು ಸಲ ಬಿಟ್ಟು ಇನ್ನೊಂದು ಸಲ ಓದುನು, ಒಂದು ಸ್ವಲ್ಪ ಓದುನ ಮತ್ತೆ ಮುಚ್ಕೊಂಡು ನೆನಪಾಗಳು ಒಂದು ಸ್ವಲ್ಪ ಒಂದು ಪ್ಯಾರ ಓದ ಮುಚ್ಚಿಟ್ಕೊ, ಆಮೇಲೆ ಮತ್ತೆ ಅದ್ರ ಚಿಂತನ ಅದನ್ನು ತಿಳಿಲ್ಲ ಮತ್ತೆ ಅದನ್ನು ಓದು. ಈ ಥರ ಜ್ಞಾನ ವೃದ್ಧಿಯನ್ನು ಬೆಳೆಸ್ಕೋಬೇಕು ನಾವು. ಜ್ಞಾನ ವೃದ್ಧಿಂಗ ತಗೊಳ್ಬೇಕು. ಇದು ವಿದ್ಯಾರ್ಥಿಗಳ ಲಕ್ಷಣ. ಅದೇ ಶಾಸ್ತ್ರ ಓದುವಾಗ ಅದನ್ನು ಮಾಡಬೇಕು. ಅದು ಬೇರೆ ಇದು ಬೇರೆ ಅಲ್ಲ. ನೆನಪಾಗಿ ಉಳಿತದಪ್ಪ ಒಂದು ಸಲ ಮತ್ತೊಂದು ಸಲ 4 ದಿವಸ ಮತ್ತೆ ಯಾಕೋ ತಿಳಿದಾಗ ಮತ್ತೊಂದು ಸಲ ಓದು. ಈ ಥರ ಮನನ ಅನ್ನುವಂಥದ್ದು ಅದ್ರ ಮುಂದಿನ ನಿಧಿಧ್ಯ ಇದು ಮಾಡಿದಾಗ ನಿನಗೆ ಮುಂದಿನ ಕೆಲಸ ಆಗ್ತದಪ್ಪ, ಅಲ್ಲಿ ತನಕ ಆಗಂಗಿಲ್ಲ ಅಂತ ಅವು ಏನು
ಹುಲ್ಲನ್ನು ಮೇಯ್ದಿರ್ತಾವೋ ಮತ್ತು ಪುನಃ ಅವನ್ನ ಹೊರಗೆ ತಂದು ಮೆಲ್ಕಾಡ್ತ ತನ್ನ ಭಾರದ ಶ್ರಾಂತ ಆದಂಥ ಏನು ಹಸಿರಂತ ಹುಲ್ಲಿನ ಮೇಲೆ ಕೂತ್ಕೊಂಡು ತನ್ನ ಕಣ್ಣು ಮುಚ್ಕೊಂಡು ಅದಲ್ಲೇ ಮತ್ತು ಅವೇನು ಮಾಡ್ತಾವ ಆರಾಮ ನೆನೆಸ್ಕೊಂಡು ಮೇಲೆ ಕಾಡ್ಕೋವಂತ ನೋಡಿ. ಇದನ್ನು ನೋಡಿ ತಥಾ ಎಲ್ಲ ಜೀವನ ಸುಖ ಪ್ರದಾನ ಮಾಡುವಂಥ ಆ ಮಳೆಯ ಋತುವಿನ ಶೋಭೆ ಯಾವ ಭಗವಂತ ಲೀಲಾ ವಿಲಾಸ ಮಾತ್ರ ಅದಪ್ಪ. ಆ ಎಲ್ಲದನ್ನು ನೋಡಿ ಭಗವಂತ ಬಹಳ ಅಧಿಕ ಪ್ರಸನ್ನತಾ ಅನುಭವ ಮಾಡ್ತಾ ಇದ್ದ. ಮೇಲಿದ ಮೇಲೆ ಅದನ್ನು ಪ್ರಶಂಸನ ಮಾಡ್ತಾ ಇದ್ದ ನೋಡಿ. ಅದೆಲ್ಲ ನೋಡಿ ಇವೆಲ್ಲ ಆಕಳುಗಳು ಕರಗಳು ಬ್ರಹ್ಮರುಗಳು ಮುಕ್ತ ಅವೆಲ್ಲವನ್ನು ನೋಡಿ ಆನಂದ ಪಡ್ತಿದ್ದ. ತಂದೆ ಸೃಷ್ಟಿ ಅದನ್ನ ನೋಡಿ ಆನಂದ ಪಡ್ತಾನೆ ನೋಡು. ಅದಕ್ಕೆ ಹೇಳ್ತಾರೆ ಅದನ್ನು ಮಾಡ್ತಾ ಇದ್ದಾನ. ಅವು ಥರ ಹೇಳ್ತಾರಪ್ಪ ಎಲ್ಲ ಜೀವನ ಸುಖ ಪ್ರದಾನ ಮಾಡುವಂಥ ಮಳೆ ಎಲ್ಲರಿಗೂ ಏನು ಮಾಡ್ತು ಸುಖ. ಹುಲ್ಲು ಬೆಳೀತು, ದನ ತಿನ್ನಕ್ಕೆ ಹತ್ತಿದ್ದು, ಗಿಡ ಬೆಳೆದು ಫಲ ಕೊಡಕ್ಕೆ ಹತ್ತಿದ್ದು, ಪೀಕ್ ಬೆಳೀತು, ಮನುಷ್ಯರಿಗೂ ಉಪಯೋಗ. ಹಂಗೆ ಎಲ್ಲರಿಗೂ ಏನು ಮಾಡೋಂಥದ್ದು ಸುಖ ಪ್ರದಾನ ಯಾವುದು ಮಳೆ. ಎಲ್ಲರಿಗೂ ಸುಖ ಪ್ರದಾನ ಮಾಡುವಂಥ ವರ್ಷಾ ಋತುವಿನ ಶೋಭೆಯನ್ನು ಭಗವಂತನ ಲೀಲಾ ಇದು ಹೆಂಗೈತಪ್ಪ. ಇದು ಭಗವಂತನ ಲೀಲಾ ವಿಲಾಸ ಮಾತ್ರ ಅದು. ಯಾವುದನ್ನು ತಯಾರು ಮಾಡಿಪ್ಪ? ನೀರು ನೀ ಮಾಡಿಲ್ಲ, ಸೂರ್ಯನ ಬಿಸಿಲು ನೀ ಮಾಡಿಲ್ಲ, ಅದರಿಂದ ಮೇಲೆ ಹಿರ್ಕೊಂತ ವಾಯು ನೀ ಮಾಡಿಲ್ಲ, ಆ ಗಾಳಿ ದೇವ್ರ ಬಳಿ ತನಕ ಬಂತು, ಮೋಡ ದೇವ್ರ ಬಳಿ ಬಂತು. ಇದು ಯಾರು ಲೀಲಪ್ಪ? ಇದು ನೀರು ನೀ ಮಾಡಿದ್ವು, ಏನು ಮೇಲೆ ಹೋಗುವಂಥ ಸೂರ್ಯ ನೀ ಆಗಿದ್ದು, ಆ ಮೋಡ ಇಲ್ಲಿ ಬರುತ್ತಾಗ ಗಾಳಿ, ಆ ಗಾಳಿ ನೀ ಆಗಿದ್ದು. ಏನಾಗಿದೆ? ಹಂಗಾರೆ ಏನಿದು? ಇದು ಅರ್ಥ ಮಾಡ್ಕೋಬೇಕು ನಾವು. ಇದನ್ನ ಮಳೆ ಆಯ್ತು, ಅದ್ರಲ್ಲಿ ಮನೆ ಸಿಕ್ತು. ಹ್ಯಾಂಗೆ ಸಿಕ್ಕದ, ಯಾವ ರೀತಿ ಆಗ್ಯದ, ಇದರಿಂದ ಪ್ರಯತ್ನ ಏನಿದೆ, ಇದರಿಂದ ಭಗವಂತನ ಕೃಪಾ ಏನು, ಅದನ್ನು ನೆನೆಸ್ಕೊಂಡ್ರೆ ಅವನ ಮೇಲೆ ಭಕ್ತಿ ನಿರ್ಮಾಣ ಆಗ. ಅದನ್ನ ನೆನೆಸ್ಕೊಳ್ಳೋದೇ ಇಲ್ಲ, ಹೆಂಗೋ ಸಿಕ್ತು ಹೊಡೆದ. ಹೆಂಗೆ ಬಂತಪ್ಪ ನನಗೆ ಇವತ್ತು ಬಂತಪ್ಪ, ಹೆಂಗೆ ಬಂತಿದ್ದು, ಯಾರ ಕೃಪೆಯನ್ನು ಬಂತು, ಅದ್ರ ಹಿಂದಿನ ಉದ್ದೇಶ ಏನು, ಇವೆಲ್ಲ ತಿಳ್ಕೊಂಡ್ರೆ ನಮಗೇನು ವಸ್ತು ಸಿಗ್ತದೆ ಅದು ಸಾರ್ಥಕ ಮಾಡಿಸುವಂಥ ಬುದ್ಧಿ ಬರ್ತದೆ ನಮಗೆ. ಒಂದು ಯಾವುದೇ ವಸ್ತು ನಮ್ಗೆ ಇದ್ರ ಹಿಂದಿನ ಪರಿಶ್ರಮ ಏನಿದೆ, ಯಾರ ಕೃಪಾ ಇದೆ ಇದ್ರಾಗ, ಇದೆಲ್ಲ ನೆನೆಸ್ಕೊಂಡ್ರೆ ಯಾರ್ಯಾರ ಕೃಪೆ ಇದೆಯೋ ಅವ್ರ ಮೇಲೆ ಭಕ್ತಿ ನಿರ್ಮಾಣ ಆಗ್ತದೆ. ಜೊತೆಗೆ ಆ ವಸ್ತುವನ್ನು ಸದುಪಯೋಗ ಮಾಡ್ಕೋಬೇಕು ಅನ್ನೋ ಭಾವ ಬರ್ತದೆ. ಅದು ಸದುಪಯೋಗ ಮಾಡ್ಕೊಳ್ಳೋ ಭಾವ ಯಾವಾಗ ಬರೋದಿಲ್ಲ, ಎಂತೋ ಬಂತು ಅದ್ರ ವಿಚಾರ ಮಾಡಿಲ್ಲ ಮುಗಿತ್ಯ. ಇವತ್ತೆಲ್ಲ ಬೇಕಷ್ಟ ಹಾಳು ಮಾಡೋ, ಜೀವನವನ್ನು ಹಾಳು ಮಾಡ್ಕೊಳ್ಳೋರು, ಪ್ರಕೃತಿಯನ್ನು ಹಾಳು ಮಾಡ್ಕೊಳ್ಳೋರು, ಬೇರೆಯವರು ಹಾಳು ಮಾಡೋಂಥ ವಿಚಾರ ಇದು. ಅದು ಹ್ಯಾಂಗೆ ಬಂತು, ಅದು ಸದುಪಯೋಗ ಇಲ್ಲ. ಅದೆಲ್ಲವೂ ಕೂಡ ಭಗವಂತನ ಲೀಲಾ ಮಾತ್ರ ಅದಪ್ಪ. ಎಲ್ಲವನ್ನು ನೋಡಿ ಅವನೇ ಲೀಲಾ ಮಾಡವ, ಅವನೇ ನೋಡಿ ಭಗವಂತ ಭಾಳ ಅದಕ್ಕೆ ಪ್ರಸನ್ನತೆ ಅನುಭವ ಮಾಡ್ತಾ ಇದ್ದ. ಲೀಲಾ ಯಾರ್ದು? ಅವನೇ. ನೋಡಕತ್ತಾನೆ ಯಾರು? ಅವನೇ. ಅದಕ್ಕೆ ಪ್ರಸನ್ನ ಆಗ್ತಾನೆ. ಮತ್ತು ಮೇಲಿನ ಮೇಲೆ ಏನು ಮಾಡಿಪ್ಪ, ಏನು ಹುಡುಗರು ಅಡಿಗೆ ಕಟ್ಕೊಂಡು ಬಂದಿರಪ್ಪ, ಏನಪ್ಪ ಅಂತ ಅದನ್ನು ಪ್ರಶಂಸೆ ಮಾಡಕತ್ತ. ಈ ಥರ ಭಗವಂತ ಕೃಷ್ಣ ಬಲರಾಮ ಸುಖಪೂರ್ವ ವೃಜ ಅನ್ನೋ ವೃಜವಾಸ ಅಲ್ಲಿ ಏನು ವರ್ಷಾ ಋತು ಅದು ಕಳೆದು ಹೊತ್ತು ಶರದ್ ಋತು ಬಂತು. ಆ ಹೊತ್ತೊಳಗೆ ಆಕಾಶ ಮೋಡ ರೀತಿಯೆಲ್ಲ ಮತ್ತು ಶುದ್ಧ ಆತು, ನದಿಗಳು ಜಲದ ಸ್ವಚ್ಛ ಆದು, ವಾಯು ನಿಧಾನವಾಗಿ ನಡೆಯಕತ್ತು, ಜೋರು ಬೀಸ್ತಾ ಇದೆ. ಅದರ 18 ಶ್ಲೋಕಗಳಿಂದ ಶರದ್ ಋತುವಿನ ವರ್ಣನೆ ಮಾಡ್ತಾರೆ. ಆ ಶರದ್ ಋತು ಆಕಾಶ ಮೇಘ, ಈಗ ಆಕಾಶ ಮೇಘೆಲ್ಲ ಹೋಗ್ಯಾವ, ನದಿಗಳು ಸ್ವಚ್ಛ ಆಗ್ಯಾವ, ನಿಧಾನವಾಗಿ ಹವಾನ ಬೀಳಿಸ್ತಾ ಇದೆ, ಜೋರ ಇಲ್ಲ ನೋಡಿ. ಕಮಲಗಳ ಉತ್ಪತ್ತಿ ಆಗುವುದು ಶರದ್ ಋತು. ಆ ಜಲಾಶಯ ಜಲದ ಆ ಥರ ಪ್ರಕೃತಿಸ್ಥ ಆಗೈತೆ. ಆ ಥರ ಯೋಗ ಭ್ರಷ್ಟರ ಮನಸ್ಸು ಪುನಃ ಯೋಗ ಸೇವನೆ ಮಾಡೋದು ನಿರ್ಮಲ. ಎಷ್ಟು ಚಂದ ಉದಾಹರಣೆ ಕೊಡ್ತಾರೆ ಭಾಗವತ್ ನೋಡಿ, ಎಷ್ಟು ಮಜಾ ಆಯ್ತು. ಹೆಂಗೆ ಮಾತಾಡ್ತಾರೆ, ಅವಾಗ ಮಳೆ ಬಂತು, ಮಳೆಗಾಲ ಹೊತ್ತಪ್ಪ, ಅವಾಗ ಬೇರೆ ಋತು ಬಂತು, ಅವಾಗ ಕಮಲದ ಉತ್ಪತ್ತಿ ಆಗ್ತಾ ಇರ್ತಾವೆ, ಮತ್ತು ಮಳೆ ಕೆರೆ ಕಮಲ ಉತ್ಪತ್ತಿ ಆಗ್ತಾವೆ. ಅದರಿಂದ ಶರದ್ ಋತು ಜಲಾಶಯ ಜಲ ಯಾವ ಥರಪ್ಪ ಪ್ರಕೃತಿಸ್ಥ ಆಗ್ಯದ ನೋಡಿ. ಹೆಂಗೆ ಯಾವ ಥರ ಜಲಾಶಯದ ಜಲ ನೀರಿನ ಇರೋ, ಅದು ಕೆರೆಗೆ ನೀರು, ಹಳದಾಗಿ ನೀರು, ಅವ ಹೆಂಗಪ್ಪ ಆ ಥರ ಹೆಂಗೆ ಪ್ರಕೃತಿಸ್ಥ ಆಗ್ಯಾವ. ಪ್ರಕೃತಿಯೊಳಗೆ ಯಾಕೆ ಇರ್ಬೇಕಂತ ಅಪೇಕ್ಷೆ ಹಾಗದಾವು. ಪ್ರಕೃತಿಸ್ಥ ಗೃಹಸ್ಥ, ಸ್ಥಳ ಶಬ್ದ ಭಾಳ ಸಂಸ್ಕೃತ ಭಾಳ ಮಜಾ.
ಅಲ್ಲಿ ಸ್ವಸ್ಥ ಎತ್ತದೈತಿ ಸ್ವಸ್ಥ ಸ್ವಸ್ಥ ಅಂದ್ರೆ ಸ್ವದಾಗಿರು ಸ್ವದಾಗಿರು ಗೃಹಸ್ಥ ಗೃಹ ಅಂತ ಹೆಂಗಿರ್ಬೇಕು ಮನೆ ವ್ಯಾಖ್ಯಾನ ಹಂಗೆ 4 ಮನೆ ಗಾಡಿ ಕಟ್ಟಿದ್ವಿ ಮನೆ ಆಗುದಿಲ್ಲ ಆ ಗೃಹ ಅದ ಗೃಹಿಣಿ ಗೃಹ ಮುಚ್ಚತೆ 4 ಗಾಡಿಯಿಂದ ಕಟ್ಟಿದ್ದಲ್ಲ ಆ ಗೃಹಿಣಿ ಹೆಂಗಿರ್ಬೇಕು ಅದ್ರ ಗೃಹಸ್ಥನೇ ಹೇಗಿರ್ಬೇಕು ದೊಡ್ಡದು ಭಾಗದೊಳಗೆ ವಿಸ್ತಾರ ಅದನ್ನು ಆಟೋದಲ್ಲಿ ಭಾಳ ವಿಸ್ತಾರ ಮಾಡ ತಮ್ಮ ಗ್ರಂಥದೊಳಗೆ ಭಾಳ ವಿಸ್ತಾರ ಆ ಬಾಬಾಗಳು ಹೋದವರು ನಾವು ಗೃಹಸ್ಥ ಧರ್ಮ ತಿಳ್ಕೊಂಡಿರ್ಬಿಡ್ರಿ ಏನು ಹೇಳಿದ್ರು ಎಷ್ಟದ ಇದ್ರ ಆಳ ಎಷ್ಟದ ಅಂತ ಆಳವಾಗಿ ಚಿಂತನೆ ಮಾಡೋಂಗಿಲ್ಲ ನಾವು ಹಂಗೆ ನಡೆದೈತಿ ಉದ್ಯೋಗ ಮಾಡ್ದೈತಿ ದುಡಿದೈತಿ ತಾನು ಮುಗಿತ ಹಾಗಾಗಿದೆ ಅದಕ್ಕೆ ಅವ್ರ ಜನ ಪ್ರಕೃತಿ ಸ್ಥಳ ಪ್ರಕೃತಿ ಹೇಗಿರಬೇಕು ಹಾಗೆ ಇದ್ದಂತ ಆಗ್ಬೋದು ಈ ಥರ ಹೆಂಗಪ್ಪ ಎಷ್ಟು ಮಜಾ ಉದಾಹರಣೆ ಕೊಡ್ತಾರೆ ಭಾಗವತದ ಉದಾಹರಣೆ ಹೆಂಗೆ ಯಾವ ಥರ ಯೋಗ ಭ್ರಷ್ಟನ ಮನಸ್ಸು ಯೋಗ ಭ್ರಷ್ಟ ಅಂದರೆ ಯೋಗ ಮಾಡ್ತಾ ಇದ್ದಪ್ಪ ಮೊದಲು ಈಗೇನು ಹಾದಿ ತಪ್ಪಿ ಬಿಟ್ಟಪ್ಪ ಅತ್ತ ಹೋಗ್ಯ ಅಡ್ದಾರಿ ಹಿಡ್ದ ಅವ ಪುನಃ ಹೆಂಗೆ ಯೋಗದ ಅಭ್ಯಾಸ ಮಾಡಕ್ಕೆ ಬರ್ತಾನೋ ನಿರ್ಮಲ ಆಯ್ತು ಹಾಗೆ ನಮ್ಮ ಅನೇಕ ದೋಷಗಳು ಇರ್ಬೋದು ಅನೇಕಾನ ಕಾರಣದಿಂದ ನಮ್ಮಲ್ಲಿ ದೋಷ ಉತ್ಪತ್ತಿ ಆಗಿರ್ತಾವೆ ಅದನ್ನು ಚಿಂತನೆ ಮಾಡಿ ಹಾಂ ನನಗೆ ಯಾಕೆ ಬಂದಿದ್ದ ದೋಷ ಅದನ್ನು ತಿದ್ಕೊಂಡು ಮುಂದೆ ನಡಿಬೇಕೆ ಅಂತೆ ಹೇಗೆ ಯಾವಾಗ ಚಿಗುರಿ ಮೇಲೆ ಮೋಹ ಇಟ್ಟು ಅವ ಚಿಗುರಿ ಆಗಿನ ಹುಟ್ಟದ ಚಿಗುರೆಗೂ ಅವಾಗ ಅವನು ಕೇಳಲಿಲ್ಲ ನಮೇ ಭಕ್ತ ಪ್ರಣಶ್ಯತಿ ಭಗವಂತನ ಮಾತದ ಏನಂತೆ ನನ್ನ ಭಕ್ತ ಏನೋ ಒಂದು ತಪ್ಪು ಮಾಡ್ಯಾನಂದ್ರೆ ಕ್ಷಮ ಮಾಡ ಅದು ಕ್ಷಮ ಮಾಡಿ ದುರುಪಯೋಗ ಮಾಡ್ಕೋಬಾರ್ದು ಭಗವಂತ ನಾ ಏನೋ ಅಡ್ಡದಾರಿ ಹಿಡಿದಿದ್ದೆ ಎಲ್ಲೋ ತಪ್ಪು ಮಾಡ್ತಾ ಇದ್ದೆ ನನ್ನ ಬ್ರಹ್ಮಚರ್ಯ ದೋಷ ಏನೋ ದೋಷ ಅವಾಗ ಭಗವಂತ ನನಗೆ ಹೌದಲ್ಲ ನಾ ಇಂಥ ಸ್ಥಾನದೊಳಗಿದ್ದು ನಾ ಹೆಂಗೆ ಮಾಡೇನಿ ಇದು ಬದಲಿ ಮಾಡ್ಕೋಬೇಕಲ್ಲ ನಾನು ಅಂತ ಯೋಗ ಭ್ರಷ್ಟ ಅಂದರೆ ಯೋಗದಿಂದ ವಿಮುಖ ಯೋಗ ಅಂದರೆ ಆಸನದ್ದಲ್ಲ ಜ್ಞಾನ ಯೋಗ ಯೋಗ ಅಂದ್ಕೊಳ್ಳೆ ನಾವು ಯೋಗ ಅಂತ ಅಂದ್ಕೊಳ್ಳೆ ಆಸನ ಪ್ರಾಣಾಯಾಮ ಇದಕ್ಕೆ ಹೋಗ್ತೀವಿ ಅದಲ್ಲ ಅದು ಖರೇನ ಅದೆಲ್ಲ ಅಂತಲ್ಲ ಅದು ಯೋಗನ ಅದು ಇಲ್ಲೇ ಈ ಭ್ರಷ್ಟನಾದಂಥ ಏನೋ ಮಾಡಕತ್ಬಿಡ್ತಾನೆ ಯಾವುದು ಅಲ್ಲೇ ಅವ ಏನು ಮಾಡೋದು ಅನೇಕ ವರ್ಷ ತಪಸ್ಸು ಮಾಡಿದಂಥ ಭರತ ಮುನಿ ಅಲ್ಲ ಒಂದು ಚಿಗರಿ ಮೋಹದ ಹೋಗ್ಬೇಕ ಇದೆಂತ ಮಾಡಿ ಅದು ಚಿಗರಿಯನ್ನು ಹೌದಪ್ಪ ಮಾಡ್ದ ಅದು ದ್ವಾಡ್ದಾತು ಅಡ್ಡಾಡಿ ಬಿಡಿ ಅಂತ ಬಿಟ್ಟ ಭಗವಂತ ಕಾಯಮ ನಾ ಕಾಯಮ ಅಲ್ಲ ಕಾಯೋದು ಯಾವುದದ ಭಗವಂತ ಅದು ಪ್ರಾರಬ್ಧ ಅದಕ್ಕೆ ಕಾಯ್ತದ ಭಗವಂತ ಕಾಯಮ ನಾ ಯಾಕಪ್ಪ ಅದನ್ನ ಅಂದ್ರೇನು ನೀ ಮಾಡ್ತಕ್ಕಂಥ ಸಾಧನೆಯನ್ನು ಬಿಡಬಾರ್ದಾಗಿತ್ತಾವ ಧ್ಯಾನ ಬಿಟ್ಟ ತಪಸ್ಸು ಬಿಟ್ಟ ಯೋಗ ಬಿಟ್ಟ ಎಲ್ಲ ಬಿಟ್ಟ ಅದು ಎಲ್ಲಿ ಹೋಗಿತ್ತು ಯಾಕೆ ತಲೆ ಕುಂತು ಬಿಡ್ತಿತ್ತು ಏನಕ್ಕ ಚಿಗುರಿಯಲ್ಲಿ ಹೋಗ್ತಾರೆ ಚಿಗುರು ಅದು ಧ್ಯಾನ ಮಾಡೋದು ಬಿಟ್ಟ ಚಿಗುರಿಯಲ್ಲಿ ಹೋಗ್ತಾರೆ ಅಲ್ಲೋ ಏನೋ ಪಾಪ ಯಾವ್ದಾರು ಪ್ರಾಣಿ ಹಿಡಿತೋ ಆ ಥರ ಹೋಗ್ಬಿಡ್ತಾನೆ ಹಂಗೆ ಹೋಗ್ತಾ ತಂದೆಲ್ಲ ಮರ್ತಾ ಯೋಗ ಭ್ರಷ್ಟ ಯೋಗ ಭ್ರಷ್ಟ ಅಂದರೆ ಯೋಗ ಅನೇಕರು ಹೆಂಗಿದ್ದಪ್ಪ ಯೋಗ ಭ್ರಷ್ಟ ಯೋಗಿ ಇದ್ದಂಗೆ ಅದಾನ್ರಿ ಅವ್ನಿಗೇನು ಯಾವ ಜನ್ಮ ಅವನು ಪೂರ್ಣ ಮುಕ್ತ ಆಗಲಿಲ್ಲ ಅರ್ಥಾತ್ ಮುಕ್ತನಾಗಲಿಲ್ಲ ಈಗ ಬಂದಾನಂದ್ರೆ ಅವನು ಎಷ್ಟು ಶಾಸ್ತ್ರ ಹೇಳ್ತಾನೆ ಏನು ಏನಪ್ಪ ಸಣ್ಣ ವಯಸ್ಸಿನೊಳಗೆ ಹಿಂಗೆ ಮಾಡ್ತಾನಂದ್ರೆ ಯೋಗ ಭ್ರಷ್ಟ ಜೀವನ ಅದು ಅವ್ರು ಈಗ ಬಂದು ಹಂಗೆ ಅದು ಮುನಿ ಏನು ಮಾಡ್ದ ತನ್ನ ತಪಸ್ಸಾಧನೆ ಬಿಟ್ಟ ಮತ್ತೇನಾದವ ಚಿಗುರಾದಾಗ ನೆನ್ಪು ಅಲ್ಲ ಇವನ ಯಾಕೆ ಹಿಂಗಾತ್ ನನಗೆ ಒಂದು ಕಥೆ ತಿಳ್ಕೊಂಡು ನನ್ನ ಜೀವನ ಬದಲಾವಣೆ ಮಾಡ್ಕೋಬೇಕು ಜೀವನವನ್ನು ಬದಲಾವಣೆ ಮಾಡಿದ್ರು ಎಲ್ಲ ಕಥೆಗಳು ಆ ದೃಷ್ಟಾಂತಗಳು ವ್ಯಕ್ತಿಗಳು ಅವ್ರ ಉಪದೇಶ ಗ್ರಂಥದ ವಾಚನ ಇವು ಅವಾಗ ಏನಾಗ್ತದೆ ಯೋಗ ಭ್ರಷ್ಟದ ಮನಸ್ಸು ಪುನಃ ಯೋಗ ಸೇವನೆ ಮಾಡಿ ನಿರ್ಮಲ ಆಯ್ತು ಮತ್ತೆ ಹೆಂಗೆ ಮಾಡ್ದವ ಭರತ ಮುನಿ ಆ ಯೋನಿಗಂತೂ ಬಂದ ಚಿಗುರಿಗಂತೂ ಬಂದ ಇನ್ನು ಮತ್ತೆ ಬೇರೆ ಏನು ಮಾಡಲಿ ಒಣ ಹಸಿ ಹುಲ್ಲು ತಿನ್ನಲಿಲ್ಲ ಅಂತ ಆ ಎಲ್ಲ ಋಷಿ ಮುನಿಗಳ ಆಶ್ರಮದ ಇಟ್ಕೊಂಡು ಅಲ್ಲಿನ ಶ್ರವಣ ಮಾಡ್ತಾ ಅಲ್ಲಿ ಹೊಟ್ಟಿಗೆ ಏನು ಮಾಡು ಒಣ ತಪ್ಪಲ ತಿನ್ಕೊಂತ ಅಡ್ಡಾಡ್ದ ಮತ್ತು ಮನುಷ್ಯನ ಜೀವನ ಬಂದ ಅವಾಗೇನ ಜಡ ಭರತ ಭರತ ಹೆಸರು ಜಡ ಸ್ವರೂಪದಾಗಿದ್ದ ಜಡ ಭರತ ಅಂತ ಆಗಿತ್ತು ಅಷ್ಟೇ ಅವ್ನು ಜಡ ಭರತ ಹುಟ್ಟಿದ ಕೂಡ ಅವ್ನು ಜಡ ಭರತ ಅಂತ ಹೆಸರು ಇಟ್ಟಿರಂಗಿಲ್ಲ ಭರತ ಅಂತ ಹೆಸರು ಇಟ್ಟಿರ್ತಾರೆ ಅವನ ಕ್ರಿಯೆಯನ್ನು ನೋಡಿ ಅವನ ವ್ಯವಸ್ಥೆಯನ್ನು ನೋಡಿ ಅವನ ತಲೆಗೆ ಎಲ್ಲರೂ ಏನಾಗ್ತ ಜಡ ಭರತ ಅನ್ನೋದು ಹಂಗೆ ಅವ ಏನಾಗತ್ತೆ ಮತ್ತಿತ್ತ ಏನದವ ನಿರ್ಮಲ ಹಂಗೆ ಹೆಪ್ಪ ಕಮಲದ ಉತ್ಪತ್ತಿ ಆಗುವಂಥ ಶರ ಇಲ್ಲಿ ತನಕ ಭಾಳಷ್ಟು ಮಳೆ ಬಂದು ಏನೇನಾಗಿ ರಜ್ಜಾಗಿ ನೀರೆಲ್ಲ ಹೋಗಿತ್ತ ಈಗೇನಾಗ್ತದೆ ಶುದ್ಧ ಆಗ್ತದೆ
ನೀರು ಶುದ್ಧ ಆಯ್ತು, ಅಲ್ಲೇ ಕಮಲಗಳು ಉತ್ಪನ್ನ ಆಗತ್ತೆ. ಅವಾಗದು ಪ್ರಕೃತಿಸ್ಥ ಅಂತಂದು. ಅಂದರೆ ಯಾವ ಥರ ಇರಬೇಕೋ ಹಂಗೆ ಇದ್ದು. ಹೆಂಗಪ್ಪ ಅದನ್ನ ಹೇಗೆ ಯೋಗಿ ಅವನು ಯೋಗ ಭ್ರಷ್ಟನಾಗಬಾರ್ದು, ಆಗ ಭ್ರಷ್ಟನ ಆಡ ಅನೇಕ ಯೋಗ ಭ್ರಷ್ಟನ ಯೋಗಿ. ಅವಾಗ ಅಲ್ಲ ಇವನ್ನ ಹೆಂಗ ಭರತ ಮುನಿ ಏನು ತಪ್ಪಾತ್ಮ ನಂದು ಅಂತ ತಿಳ್ಕೊಂಡು ಪುನಃ ಯೋಗವನ್ನು ಮಾಡ್ತಾನೆ, ನಿರ್ಮಲ ಆಗ್ತಾನೆ. ಹೆಂಗೆ ಅದು ಉದಾಹರಣೆ ಕೊಟ್ಟರು. ಹೆಂಗೆ ಎತ್ತಾಗ ಮಳೆ ಹೊಡೆದು ರಸರಾಗಿ ಮನೆಯಾಗ ಏನೇನೋ ಹರಿದು ಬಂದು ಏನೇನೋ ಹೊಲಸಾಗಿತ್ತೋ ಪ್ರಕೃತಿ ಸ್ಥಾಗಿದ್ದಿಲ್ಲ, ಪ್ರಕೃತಿಯ ವಿಕೋಪದಿಂದ ಆಗಿತ್ತು. ಮತ್ತು ಎಲ್ಲ ಮನೆಗೆ ಹೋಗಿ ಶಾಂತ ಆಗ್ಯದ. ಹಂಗೆ ಇದು ಉದಾಹರಣೆ ಕೊಟ್ಟು ಯೋಗ ಭ್ರಷ್ಟ ಪುನಃ ತನ್ನ ತಪ್ಪೆ ಅಲೆ ದಾರಿ ತಪ್ಪದೆ ನಾನು ಅಂತ ತಿಳ್ಕೊಂಡು ಪುನಃ ಯೋಗ ಮಾಡಿ ಏನದವ ನಿರ್ಮಲ ಆಗ್ತಾನೆ. ಹಂಗೆ ಮನುಷ್ಯ ಎಲ್ಲೆಲ್ಲಿ ಒಂದು ಸ್ವಲ್ಪ ದಾರಿ ತಪ್ಪಿರ್ತಾನೆ, ಏನೋ ಯಾವುದೋ ಒಂದು ಮಾತಿಗೆ ಬಂದಿರ್ತೈತೆ, ಏನೋ ಒಂದು ಘಟನೆ ನೋಡ್ತಾನೆ, ಅವಾಗ ಏನೋ ಆಗ್ತದೆ. ಅವ್ರ ಘಟನೆ ನೋಡಿ ಯಾವುದು ಒಳ್ಳೆಯದು ಅದನ್ನು ಸ್ವೀಕಾರ ಮಾಡಬೇಕು ಹೊರತಾಗಿ ಯಾವುದು ದೋಷಯುಕ್ತ ಅದನ್ನು ಸ್ವೀಕಾರ ಮಾಡಬೇಕು. ಗುಣಗ್ರಾಹಿ ಆಗಬೇಕು ಹೊರತಾಗಿ ದೋಷಗ್ರಾಹಿ ಆಗ. ಗುಣಗ್ರಾಹಿ ಆದ್ರೆ ಅವನಲ್ಲಿ ಗುಣಗಳು ಬೆಳ್ಕೊಂತ ಹೋಗ್ತಾವೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣ ಆಗಬೇಕಾದ್ರೆ ಅನೇಕ ಸಂಗತಿಗಳು ಅವಲಂಬಿಸ್ತಾವ. ಏನು ಅವ ಯಾವ ಸಂಗತಿಯನ್ನು ಮಾಡ್ತಾನೆ ನೋಡಿ. ಎಂಥಪ್ಪ ಮ್ಯಾನ್ ಈಸ್ ನೋನ್ ಬೈ ದಿ ಕಂಪನಿ ಹಿ ಕೀಪ್ಸ್. ಇಂಗ್ಲೀಷ್ನ ಮಾತು ಎಂಥ ಗೆಳೆಯರು ಮಾಡ್ಕೊಳಪ್ಪ, ಎಂಥವ್ರು ಸುತ್ತಮುತ್ತ ಎಂಥವ್ರು ಇರ್ತಾರೆ. ನಮ್ಮ ಅಜಾಸ್ತಿರು ಹೇಳ್ತಿದ್ದೆ ಹಳ್ಳ್ಯ ಅವ್ರ ಪಾಲಕರಿಗೆ ಹೇಳ್ತಿದ್ದೆ, ನಿಮ್ಮ ಹುಡುಗ ಚಲೋ ನಮ್ಮ ಕೆಟ್ಟ ಅನ್ನೋಕ್ಕೆ ಏನು ಬೇರೆ ಏನು ಮಾಡಬೇಡ, ಅವ್ನು ಗೊತ್ತಿಲ್ದಂಗೆ ಅವ್ನು ಕೋಲಿಗೆ ಹೋಗಿ ಗೊತ್ತಿಲ್ದಂಗೆ ಅಲ್ಲಿ ಹೋದ್ರೆ ಅವ್ ಮೂಲೆಗೆ ಬಿದ್ದಪ್ಪ, ಇವು ಬಿದ್ದಾವು ಸ್ವಚ್ಛ ಅದಾವು, ಫೋಟೋ ಎಂತ ಹಾಕ್ಯಾನಪ್ಪ, ಸಿನಿಮಾ ಆ್ಯಕ್ಟ್ರೆ ಫೋಟೋ ಹಾಕ್ಯಾನು, ಏನು ವಿವೇಕಾನಂದನ ಫೋಟೋ ಹಾಕ್ಯಾನು, ಗ್ರಂಥ ಇಟ್ಟಾರಪ್ಪ ಅಂತ ಕಾಮ ಪ್ರಚೋದನೆ ಮಾಡ್ತಾ ಗ್ರಂಥ ಇಟ್ಟಾನು, ವಿವೇಕಾನಂದರು ಮಹಾಪ್ರಭು ರಾಮಕೃಷ್ಣನು ಸಿದ್ಧಾರ್ಥ ಚರಿತ್ರಾದ ಇಟ್ಟಾನು. ಇವನು ನೋಡ್ರಿ ಅವ್ನು ಗೆಳೆಯರು ಬರ್ತಿರ್ತಾರೆ, ಸುಮ್ಮನೆ ಕೊಡ್ರಿ ಮನ್ಯಾಗ ಎಂತ ಗೆಳೆಯ ಇದನ್ನ ವಿಚಾರ ಮಾಡಿರಿ. ಅದಕ್ಕೆ ಅವ್ರಿಂದ ಗೊತ್ತ ನಿಮ್ಮ ಹುಡುಗ ಹೆಂಗೆ ಅನ್ನೋದು ಗೊತ್ತಾಗತ್ತೆ ನಿಮ್ಗೆ. ಹಂಗೆ ಒಬ್ಬ ವ್ಯಕ್ತಿಯನ್ನು ಗುರುತಿಸ್ಬೇಕಾದ್ರೆ ಅವ ಎಂಥ ಗೆಳೆಯರದಾರೆ, ಅವ ಎಂಥ ಗ್ರಂಥ ಓದ್ತಾನೆ, ಯಾರ್ಯಾರು ಅವನು ಪರಿಣಾಮ ಮಾಡಿರೋ ಜೀವನದೊಳಗೆ, ಇವೆಲ್ಲವೂ ಕಾರಣ. ಯಾಕಂದ್ರೆ ಮನುಷ್ಯ ಅಂತಂದ್ರೆ ಒಂದೇ ಅಲ್ಲ, ಇದ್ರ ಮೇಲೆ ಅನೇಕ ಪರಿಣಾಮ ಆಗ್ತಾ ಇರ್ತಾವೆ. ಈ ಜೀವದ ಮೇಲೆ ಅನೇಕ ಪರಿಣಾಮ ಆಗ್ತಿರ್ತಾವೆ. ಚಲೋದ್ರ ಪರಿಣಾಮ ಆಗುತ್ತಾ, ಚಲೋ ಕೂಡ ಬೆಳೆದ ಚಲೋ ಪರಿಣಾಮ, ಕೆಟ್ಟ ಏನ್ರಿ ಅನಿವಾರ್ಯ ಹೋಗ್ಬೇಕಾತ್ ಮಾಡಿ ಹಿಂಗಾತ. ಅನೇಕ ಹಿಂಗ್ಯಾಕೆ ಬಿತ್ತು ಏನ್ರಿ ಅವ್ರು ಕೂಡ ಕೂಡ್ಕೊಂಡೆ ಬಿಡ್ಲಾರ್ದಾಗ ಬಂತ್ರಪ್ಪ ಶುರು ಆಗ್ತದೆ. ಹಂಗಾಗ್ತದೆ. ಹಂಗೆ ಅದು ಆಗಲಾರ್ದೆ ಈ ಮಾತನ್ನೇ ಯೋಗ ಅಕಸ್ಮಾತ್ ಹಿಂಗಾದ್ರೆ ಪುನಃ ಆ ವಿಚಾರ ಮಾಡಿಕೊಂಡು ನಿರ್ಮಲ ಆಗ್ತಾನೆ. ಹಂಗೆ ಅಲೆಲೆ ನನ್ನ ತಪ್ಪಾತ್ಪ ಇದು ಅಂತ ಮಾಡಿಕೊಂಡು ಅದು ಇವೆಲ್ಲವೂ ಪರಿಣಾಮ. ಅದಕ್ಕೆ ಗವತ್ತಿನ ಶಾಸ್ತ್ರಕ್ಕೆ ಬರೀಬೇಕಾದ್ರೆ ಶಾಸ್ತ್ರ ಏನಪ್ಪ, ಮೊದಲು ಯಾವ್ದು ಹುಟ್ಟಿದಪ್ಪ ಆಕಾಶ. ಆಕಾಶ ಹುಟ್ಟಿದ ಮೇಲೆ ಯಾವ್ದು ಹುಟ್ಟಿತು ವಾಯು. ಆಕಾಶಕ್ಕೆ ಒಂದೇ ಗುಣ, ವಾಯುವಿಗೆ ಯಾಕೆ ಎರಡಾತು? ಯಾಕಾಯ್ತು? ಅಲ್ಲಿಂದ ಬಂದೈತದು, ಅದ್ರ ಪರಿಣಾಮ ಅದ. ಆಕಾಶದ ಪರಿಣಾಮ ವಾಯು ಮೇಲೆ ಆಗ್ತದೆ. ಆಕಾಶದೊಳಗೆ ಎರಡು ವಾಯು ಎರಡು ಶಬ್ದ ಸ್ಪರ್ಶ. ಅದ್ರ ಮುಂದೇನಾಯ್ತು ಅದ್ರೊಳಗೆ 3 ಗುಣ. ಯಾಕೆ ಅವೆಲ್ಲ ಗುಣಗಳು ಬಂದಾವ. ಹಂಗೆ ಈ ಥರ ತಿಳ್ಕೊನಿ, ನಿನ್ನ ಮೇಲೆ ಯಾರ್ಯಾರು ಪರಿಣಾಮ ಮಾಡ್ಯಾರಪ್ಪ, ಅವೇ ಕಾಮ ಪ್ರಚೋದನೆ ಮಾಡುವಂಥ ಚಿಂತನೆ ಮಾಡ್ತಾ ಇದ್ರೆ ಅದು ಪ್ರಚೋದನೆ, ಅದೇ ಮಾಡಕ್ಕೆ ಶುರು ಆಗ್ತದೆ. ಇಲ್ಲ ಬರೀ ವೈರಾಗ್ಯಪೂರ್ಣವಂಥದ್ದು, ಶಾಸ್ತ್ರಪೂರ್ಣವಂಥದ್ದು, ನಾ ಈ ಶರೀರದಿಂದ ಮಾಡಬೇಕಾಗಿದೆ, ನನ್ನ ಕರ್ತವ್ಯ ಇದನ್ನೇ ಮಾಡ್ಕೊತ ಹೋಗಿದ್ರೆ ನಿನ್ನ ಕರ್ತವ್ಯ ಜಾಸ್ತಿ. ಇಲ್ಲಿ ಮತ್ತೊಂದು ಕೊಡ್ತಂದ್ರೆ ಮತ್ತೊಂದು. ಹಂಗೆ ಅಷ್ಟಾದರೂ ಭಗವಂತ ಏನು ಮಾಡಿರ್ತಾನಪ್ಪ, ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತರ ನಾಶ ಕೂಡ ಅವ ಅಲಾರ ಹಿಂಗಾತೇನ ತಪ್ಪ. ಹೆಂಗೆ ಭರತ ಮುನಿ ತಪ್ಪಾತು ಅಂತ ಪುನಃ ಯೋಗಕ್ಕೆ ಬಂದು, ಅದಕ್ಕೆ ಅವರು ಯೋಗ ಭ್ರಷ್ಟ. ಅವನ ಮನಸ್ಸು ಪುನಃ ಮನಸ್ಸೇವ ಯೋಗ ಸೇವನೆ ಮಾಡಿ ಅರ್ಥ ಜ್ಞಾನ ಪಡ್ಕೋತಾನೆ. ಹಂಗೆ ಶರದ್ ಋತು ಬಂದಾಗ ಕಮಲ ಉತ್ಪನ್ನ ಆಗ್ತವೆ. ಶರದ್ ಋತು ದ್ವಾರ ಜಲ ಪ್ರಕೃತಿಸ್ಥ ಆಗ್ತದೆ, ಅಥವಾ ಕಮಲ ಉತ್ಪತ್ತಿ ಆಗುದ ಜಲ ಪ್ರಕೃತಿ. ಜಲ ಹೆಂಗಿರ್ಬೇಕು, ಸರೋವರದೊಳಗೆ ನೀರು ಕಮಲಗಳು ಇದ್ರೆ ಚಲೋ ನೀರು ತರಿಸ್ಬೋದು, ಹಾಗಾದ್ರೆ ಪ್ರಕೃತಿಸ್ಥ ಆಗ್ತೈತಿ. ಶರದ್ ಋತು ಆಕಾಶದ ಮೇಘವನ್ನು, ಜೀವನ ಸಾಂಕರ್ಯವನ್ನು, ಪೃಥ್ವಿಯ ಕೆಸರನ್ನು ತಥಾ ಜಲದ ಹೊಲಸನ್ನು ಅದನ್ನು ಆ ಥರ ದೂರ ಮಾಡ್ತೈತಿ. ಯಾವ ಥರ ಅದು ಆಶ್ರಮದ ಇರುವಂಥ
ಮನುಷ್ಯರು ಅಶುಭದ ನಾಶ ಮಾಡಿ ಭಗವಂತನ ಭಕ್ತಿ ಮಾಡಿ ಎಲ್ಲಿಗೆ ಬಂದರು ಯಾಕೆ ಮಜ ನೋಡ. ಶರದ್ ಋತು ಏನು ಮಾಡಪ್ಪ, ಆಕಾಶದ ಮೇಘವನ್ನು ಜೀವನ ಸಂಕರ್ಷ ಸಾಂಕರ್ಯ ಏನೇನು ಬೇರೆ ಪರಿಣಾಮ ಇರ್ತಾರೆ ಅದನ್ನು, ಪೃಥ್ವಿ ಹೊಲಸನ್ನು ತಥಾ ನೀರಿನೊಳಗಿನ ಹೊಲಸನ್ನು ರಾಗಿ ನೀರು ಅದು ದೂರ ಮಾಡಿರ್ತದೆ. ಹ್ಯಾಕೆ ದೂರ ಮಾಡಿದಪ್ಪ, ಉದಾಹರಣೆ ಕೊಟ್ಟರೆ ಹೆಂಗೆ ದೂರ ಮಾಡಿದಪ್ಪ, ತತ್ತತ್ ಆಶ್ರಮದೊಳಗೆ ಇರುವಂಥವ್ರು ಯಾವ್ಯಾವ ಆಶ್ರಮದೊಳಗೆ ಇರ್ತಾರೋ, ಗೃಹಸ್ಥಾಶ್ರಮ ಗೃಹಸ್ಥಾಶ್ರಮ, ಸನ್ಯಾಸ ಸನ್ಯಾಸ, ಇವನಿಗೆ ಏನೇನು ಬಂದಿರುವಂಥ ಮನುಷ್ಯರ ಅಶುಭವನ್ನು ನಾಶ ಮಾಡಿ ಕೃಷ್ಣನ ಭಕ್ತಿ ನಿರ್ಮಾಣ. ನಮ್ಮ ಕರ್ತವ್ಯ ಅದನ್ನು ಜಾಗೃತಿ ಮಾಡ್ತಾ ಇವೆಲ್ಲ ಯಾವ ನಮ್ಮಲ್ಲಿರ್ತ ಪರಿಸರ, ನಮ್ಮ ಜೊತೆ ಯಾರಿದ್ದಾರೆ, ನಾವು ಯಾವ ಸಾಹಿತ್ಯವನ್ನು ಓದ್ತೀವಿ, ನಾವು ಚಿಂತನೆ ಏನು ಮಾಡ್ತೀವಿ, ಇದು ಭಾಳ ಮತ್ತು ಇಲ್ಲಿದ್ರೆಲ್ಲ ಎದ್ದು ತೊಗೊಂಡು ಮಾಡೋದು ಒಳ್ಳೆಯ ಸಂಗತಿ ಅದಪ್ಪ. ಅದು ಒಳಗಿಳಿಸ್ಕೊಳಿಕ್ರೆ ಶಾಸ್ತ್ರ ಕೇಳ್ತ ಒಳಗಿಳಿಸ್ಕೊಳಿಕ್ರೆ ಹಾಂ ಉಪಸ್ಥಿತಿ ಆತ ಹೊರತಾಗಿ ಕಾರ್ಯಕ್ರಮ ಶೋಭೆ ಆತ ಹೊರತಾಗಿ ನಿನಗೇನು ಪರಿಣಾಮ ಇವೆಲ್ಲ ಯಾಕೆ ಮಾಡ್ಯಾರ, ನಿನ್ನ ಮೇಲೆ ಅದು ಪರಿಣಾಮ ಮಾಡಬೇಕು. ನಿನ್ನಲ್ಲಿ ಏನಾರ ಕೊರತೆ ಅದು ದೂರ ಮಾಡಬೇಕು. ಅದಕ್ಕೆ ಇವರು ಏನೇನು ಹೊಲಸಿತ್ತೋ ಹ್ಯಾಂಗೆ ದೂರ ತತ್ತತ್ ಆಶ್ರಮದಲ್ಲಿರುವಂಥ ಮನುಷ್ಯರ ಔಷಧದ ನಾಶವನ್ನು ಭಗವಂತ ಕೃಷ್ಣನ ಭಕ್ತಿ ಮಾಡಿ ಎಲ್ಲವನ್ನು ಅದು ದೋಷವನ್ನು ಯಾವುದು ಕೃಷ್ಣ ಭಕ್ತಿ. ಆ ಪರಮಾತ್ಮನ ಭಕ್ತಿ ಉಳಿದು ಯಾವೂ ಮಾಡೋಕ್ಕಿಲ್ಲ. ಅವ ಏನಂದ, ಯಾಕಂದ್ರೆ ನಾ ಈ ಥರ ನಡೆಯುವಂಥದ್ದು ನನ್ನ ಜೀವನ, ಈ ಥರ ನನ್ನ ವೃತ್ತಿ, ನನ್ನ ಕಾರ್ಯಗಳು ಅವನಿಗೆ ಮೆಚ್ಚಿ ಆಗ್ತಾವಿಲ್ಲೋ, ಇದು ಭಕ್ತಿ. ನನ್ನ ಜೀವನ ಹೆಜ್ಜೆ ಹೆಜ್ಜೆ, ಉಸಿರು ಉಸಿರು, ಕೃತಿ ಇವೆಲ್ಲವೂ ಕೂಡ ಏನಾಗಬೇಕು, ಅವನು ಮೆಚ್ಚೋಂಗಾಗಬೇಕು. ಹೌದಪ್ಪ, ನಾ ನೀವು ಮನುಷ್ಯ ಜನ್ಮ ಕೊಟ್ಟೆ ಸಾರ್ಥಕ, ಇವನೇನು ಆಶ್ರಮ ಕೊಟ್ಟೆ ಸಾರ್ಥಕ, ಇವನಿಗೇನು ಜೀವನ ಕೊಟ್ಟೆ ಸಾರ್ಥಕ, ಏನು ವಸ್ತು ಕೊಟ್ಟೆ ಸಾರ್ಥಕ, ಈ ಥರ ಅನ್ನಿಸ್ಬೇಕು ಹೊರತಾಗಿ ಅಯ್ಯೋ ಇವನಿಗೆ ಯಾಕೆ ಈ ಜನ್ಮ ಕೊಟ್ಟನು, ಇವನಿಗೆ ಯಾಕೆ ಆಶ್ರಮ ಕೊಟ್ಟನು ಅಂತ ಬೇಜಾರು ಮಾಡ್ಕೋಬಾರ್ದು ನಾವು ಯಾರು. ಅದು ಭಕ್ತಿ ಅಂತ. ಅದಕ್ಕೆ ಭಗವಂತನ ಭಕ್ತಿ, ಕೃಷ್ಣನ ಭಕ್ತಿ ಇದೆಲ್ಲವನ್ನು ದೂರ ಮಾಡಿ. ಯಾವನ್ನು ದೂರ ಮಾಡ್ತೈತಿ, ಆಶ್ರಮ ಮಾಡೋದು ಅಶುಭ ಎಲ್ಲವ ನಾಶ ಮಾಡಿ. ಹಂಗಾರೆ ಭಕ್ತಿ ಇಲ್ಲದೆ ಹೋದ್ರೆ ಅಶುಭ ನಾಶ ಆಗೋದಲ್ಲ. ಅವೆಲ್ಲ ದೋಷ ಬಂದಿರ್ತಾವೆ, ಯಾವ್ಯಾವ ಕಾರಣದಿಂದ ಆ ದೋಷ ನಾಶ ಅವು ಎಲ್ಲವೂ ಏನು ಮಾಡಬೇಕು ಭಕ್ತಿ. ಅದು ಉದಾಹರಣೆ ಏನು ಕೊಟ್ಟರಪ್ಪ ಅವರು, ಶರದ್ ಋತು ಆಕಾಶ ಮೇಘ ಸ್ವಚ್ಛ ಮಾಡಿ, ಆಮೇಲೆ ಜೀವನ ಸಾಂಕರ್ಯವನ್ನು ದೋಷ ಮಾಡಿ, ಪೃಥ್ವಿ ಹೊಲಸನ್ನು ತಥಾ ನೀರಿನೊಳಗಿನ ಹೊಲಸನ್ನು ರಾಡಿ ಅದು ದೂರ ಮಾಡಿ. ಹೆಂಗಪ್ಪ, ಯಾವ ಥರ ತತ್ತತ್ ಆಶ್ರಮ ಇರೋ ಆಯಾ ಆಶ್ರಮ ಈ 3 ಉದಾಹರಣೆ ಕೊಟ್ಟರು. ಹಂಗೆ ಯಾವ ಆಶ್ರಮ ಅವು ಗೃಹಸ್ಥಾಶ್ರಮ ಇರಲಿ, ಸನ್ಯಾಸಾಶ್ರಮದೊಳಗೆ, ವಾನಪ್ರಸ್ಥಾಶ್ರಮದೊಳಗೆ ಅವೆಲ್ಲವೂ ಕೂಡ ಮನುಷ್ಯರನ್ನ ಅಶುಭವನ್ನು ಯಾವುದೋ ಕಾರಣದಿಂದ ಅಶುಭ ಆಗಿರ್ತದಲ್ಲ ಅದನ್ನು ದೂರ ಮಾಡ್ತದಪ್ಪ. ಯಾವುದು ಕೃಷ್ಣನ ಭಕ್ತಿ. ಅದು ಶ್ರೀಧರ ಸ್ವಾಮಿಗಳು ವಾಕ್ಯ ಬರೀತಾರೆ. ಈ ಶ್ಲೋಕ ಹೇಳಬಲ್ಲ ಆಕಾಶ ಅದಿ 4 ಪದಾರ್ಥದ ದೋಷವನ್ನು ಶರದ್ ಋತು ದೂರ ಮಾಡಿ. ಅದೇ ಥರದಿಂದ ಮಾಡಿದ ಯಾವ ಥರದ 4 ಆಶ್ರಮ ನೋಡಿ ಅದು ಹೇಳ ಅಲ್ಲೇ ಆಕಾಶಾದಿ ಆ 4 ಪದ ಅಲ್ಲೇ ಅದು ಹೆಂಗೆ ಶುದ್ಧ ಮಾಡೋದು. ಹಂಗೆ 4 ಆಶ್ರಮ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸನ್ನ ಅನ್ನುವಂಥ ಆಶ್ರಮ ಮನುಷ್ಯನ ಕಷ್ಟವನ್ನು ಭಗವಂತನ ಕೃಷ್ಣ ಭಕ್ತಿ ಇದು ದೂರ ಮಾಡು. ಏನು ಪ್ರಕಾರ ಅದಲ್ಪ ಬ್ರಹ್ಮಚಾರಿಗಳು ತನ್ನ ಗುರು ಸಲುವಾಗಿ ಆ ನೀರು ಥರ ಕಷ್ಟ ತಗೋತಾರೆ, ಅದನ್ನು ಭಗವಂತನ ಭಕ್ತಿ ದೂರ ಮಾಡು. ಯಾಕೆ ಭಕ್ತಿ ಪರಿಪೂರ್ಣ ಬ್ರಹ್ಮಚಾರಿ ಉಪಯೋಗ ನೀರಿನಿಂದ ಅಲ್ಲಿ ಕೆಲಸನೇ ಅದೇನು ಮಾಡ್ತದೆ, ಬ್ರಹ್ಮಚಾರಿ ಉಪಯೋಗ ನೀರು ತರೋದ್ರಿಂದ ಕೆಲಸ ಮುಗಿತಂತಲ್ಲ, ಅಲ್ಲಿ ಭಕ್ತಿ ಜಾಗೃತ. ಆ ಗುರುಜನ ಕೃತಾರ್ಥ ಬ್ರಹ್ಮಚಾರಿ, ಗುರುವಿನಿಂದ ಒಳ್ಳೇದಪ್ಪ ಅನ್ನುವಂಥ ಬ್ರಹ್ಮಚಾರಿ ಹಿಂಗೆ ಆದೇಶ ಹಿಂಗೆ ಮಾಡ್ರಿಪ್ಪ ಇಲ್ಲ ಆದರೆ ಅವು ಮಾಡ್ಬೋದು. ಈ ಥರ ಶರದ್ ಋತು ಅನುಪಯೋಗಿ ಆಕಾಶ ದೂರ ಮಾಡು, ಯಾವ ಉಪಯೋಗ ಇಲ್ಲ. ಯಾವ ಥರ ನೋಡಿ, ಗೃಹಸ್ಥ ಸಂತಾನ ಸಾಂಕರ್ಯ ಬೇರೆ ಬೇರೆ ಕಾಲ ಸಾಂಕರ್ಯ ಭಗವಂತನ ನಾವು ಮಾಡಿದ ತಪ್ಪಾಗ್ತಾ ಇದು ನನ್ನ ಈ ದೋಷ ಇದನ್ನೇನು ಮಾಡ್ಬೋದು. ಯಾಕೆ ಭಕ್ತಿ ಸಂಪನ್ನ ವ್ಯಕ್ತಿಯೇ ರುಚಿ ಒಬ್ಬನೇ ಅಲ್ಲಿ ಇರುವಂಥ ಆನಂದ ಆಗತ್ತೆ. ಯಾವಾಗ ತಾನೇ ಶಾಸ್ತ್ರ ಚಿಂತನೆ ಮಾಡ್ತಾರೆ. ಅದೇ ಥರ ಜೀವನ ಸಾಂಕರ್ಯ ಶರದ್ ಋತು ದೂರ ಮಾಡ್ತಾರೆ. ವರ್ಷ ಭಯ ಜೀವ ಬೇರೆ ಅಲ್ಲೇ
ಎಲ್ಲವನ್ನು ಬೇರೆ ಕಡೆ ಹೋಗ್ತಾನೆ ಮಡಿಗೆ ಬಂದರೆ ಹೆಂಗೆ ಆ ಥರ ಭಗವಂತನ ಭಕ್ತಿ ವಾನಪ್ರಸ್ಥ ಪುರುಷರ ಮಲಧಾನಜನ್ಯವಂಥ ಕ್ಲೇಶವನ್ನು ದೂರ ಮಾಡಿ ಅದೇ ಥರ ಶರದೃತು ಪೃಥ್ವಿಯ ಕೆಸರನ್ನು ದೂರ ಮಾಡಿ ಭಗವಂತ ಕೃಷ್ಣನ ಭಕ್ತಿ ಸನ್ಯಾಸ ಎಷ್ಟು ಮಹತ್ವ ಕೊಟ್ಟರು ಭಗವಂತನ ಭಕ್ತಿ ಸನ್ಯಾಸ ಕಾಮಾದಿ ವಾಸನ ಎಷ್ಟು ಮಹತ್ವ ಕಾಮವಾಸನ ಏನು ಮಾಡಕತ್ತೆ ಅದು ಎತ್ತರ ಕೊಡ್ತೈತಿ ಯಾವುದು ಭಕ್ತಿ ನೀ ಭಗವದ್ ಭಕ್ತದಿ ನಿನ್ನ ಮುಂದೆ ಜವಾಬ್ದಾರಿ ಇಂಥದ್ದದ ಅಂದ್ಬಳಿಕ ನೀ ಹೆಂಗಿರು ಆ ಭಕ್ತಿ ಕಾಮಾದಿ ವಾಸನ ರೂಪಿ ಮಲ ಮಲ ದೋಷ ಆ ಕಾಮಾದಿ ವಾಸನ ಮಲವನ್ನು ಅದು ದೂರ ಮಾಡಿ ಶರದ್ ಋತು ಕೂಡ ಜಲದ ರಾಡಿ ಅದು ದೂರ ಮಾಡ್ತೈತಿ ಹಂಗೆ ಈ ಭಗವಂತ ಭಕ್ತಿ ಮಾಡ್ತಾರಪ್ಪ ಮೇಘ ತನ್ನ ಎಲ್ಲ ಜಲ ಹರಿಸಿ ತನ್ನ ಉಜ್ವಲವಾದಂಥ ಅಲ್ಲೇ ನೀರು ಜೋರಾಗಿ ಬರೋದ್ರಿಂದ ಕಸ ಕಡ್ಡಿ ಅವೆಲ್ಲವೂ ಕೂಡ ಅಲ್ಲಿ ಹೊರಗೆ ಹೋಗ್ಬಿಡ್ತಾವಪ್ಪ ಈ ರೀತಿಯಾಗಿ ಆಕತಿ ಅಂತ ಅಲ್ಲಿ ಹೇಳ್ತಾರೆ ನೋಡಿ ಹೆಂಗೆ ಜ್ಞಾನಿ ಪುರುಷ ಎಲ್ಲರ ಯೋಗ್ಯ ಅಧಿಕಾರ ಪ್ರಾಪ್ತ ಮಾಡಿ ಅವನಿಗೆ ಜ್ಞಾನಪೂರ್ಣವಾದಂಥ ಜ್ಞಾನರೂಪಿ ಅಮೃತವನ್ನು ಪ್ರದಾನ ಮಾಡಿಬಿಡ್ತಾನಪ್ಪ ಎಲ್ಲೇ ಮತ್ತು ಬೇರೆದವ್ರು ಪಡುವ ಜ್ಞಾನ ಪ್ರದಾನ ಮಾಡಿದ್ರೆ ಅಂಥವು ಗುರ್ತಾಯ್ತು ಇವ ಹಿಂಗಪ್ಪ ಮಾಡ್ತಾನೆ ಅದೇ ಥರ ಪರ್ವತ್ತು ಎಲ್ಲೂ ಅದು ತನ್ನ ಕಲ್ಯಾಣಕಾರಿ ಜಲವನ್ನು ಪ್ರವಾಹಿತ ಮಾಡ್ತಾಯಿತ್ತೋ ಎಲ್ಲಿ ಮಾಡಿದ್ರು ಅತ್ಲಾಗ ಹೋಗತ್ತೆ ಯಾಕೆ ಪುಣ್ಯ ಅಲ್ಲದ ಅಂತ ಏನು ಮಾಡ್ತಾನೆ ಇದರ ಮುಂದಿನ ಭಾಗವನ್ನು ಮತ್ತೆ ನಾಳೆ